ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀಮಧ್ವಸ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಮುದಮಾತನೋತು. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗೃಹೀತಶಕ್ತಿತ್ರತಯಾಯ ದೇಹಿನಾಮಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಭೂಯೋ ನಮಃ ಸದ್ದುರಜಿನಚ್ಛಿದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ. ಪುಂಸಾಂ ಪುನಃ ಪಾರಮಹಂಸ್ಯಾಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಭಾಗವತ ಸಾರೋದ್ಧಾರ ಆರಣ್ಯಕಾಚಾರ್ಯರು ರಚನೆ ಮಾಡಿದ ಭಾಗವತದಲ್ಲಿರುವ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಸಜ್ಜನರಿಗೆ ಅನುಕೂಲಕ್ಕಾಗಿ ಅಂತ ರಚನೆ ಮಾಡಿಕೊಟ್ಟಂಥ ಒಂದು ಕೃತಿ. ಆರಣ್ಯಕಾಚಾರ್ಯರು ಅನೇಕ ಬಾರಿ ಭಾಗವತವನ್ನು ಆವೃತ್ತಿ ಮಾಡಿದ್ದರ ಫಲವಾಗಿ ಈ ಸಾರೋದ್ಧಾರ ಅನ್ನೋ ಕೃತಿರತ್ನ ರಚನೆ ಮಾಡಲಿಕ್ಕಾಯಿತು. ಕಲಿಯುಗದಲ್ಲಿ ಸರಿಯಾದ ಮೋಕ್ಷದ ದಾರಿಯನ್ನು ಕಾಣದೇ ಬಳಲ್ತಾ ಇರುವ ಸಜ್ಜನರಿಗೆ ನಾನಾ ರೀತಿ ಬದಲಾವಣೆಗಳು ಕಂಡಾಗ ಯಾವುದು ದಾರಿ ಅಂತ ತಿಳಿಲಿಕ್ಕಾಗದೇ ಇದ್ದಾಗ ಇದೇ ಸರಿಯಾದ ದಾರಿ ಅಂತ ನಿಶ್ಚಯಿಸಿಕೊಡೋರು ಬಹಳ ವಿರಳ. ಲೋಕದಲ್ಲಿ ಪ್ರಿಯವಾದ ಸತ್ಯವನ್ನು ಹೇಳೋರು ವಿರಳ ಅಂತೆ. ಅಪ್ರಿಯವಾದದ್ದನ್ನು ಹೇಳೋರು ಬಹಳ ಜನ ಇರ್ತಾರೆ. ಏನು ಮಾಡಿದರೂ ಸರಿ ಅಂತ ಅವನು ಬೆನ್ನು ಚಪ್ಪರಿಸಿ ಹೀಗೆ ಮಾಡಿ ಇದರಿಂದ ದೇವರು ಒಲಿತಾನೆ ಅಂತ ಹೇಳೋರು ಬಹಳ ಜನ. ವಿರಳ ಅಂದರೆ ಪ್ರಿಯವಾದ ಸತ್ಯವನ್ನು ಹೇಳೋರು. ಅರಣ್ಯಕಾಚಾರ್ಯರು ಪ್ರಿಯವಾದ ಸತ್ಯವನ್ನು ಜಗತ್ತಿಗೆ ಬೋಧನೆ ಮಾಡಲಿಕ್ಕೆ ಬಂದಂಥ ಮಹಾನುಭಾವರು. ಸಜ್ಜನರಿಗದು ತಥ್ಯ. ಪ್ರಾರಂಭದಲ್ಲಿ ವಿಷದಂತೆ ಕಾಣಿಸ್ಬೋದು, ಪರಿಣಾಮೇ ಅಮೃತೋಪಮಂ ಅಂತಾನೆ ಶ್ರೀಕೃಷ್ಣ. ಮೊದಲು ವಿಷದಂತೆ ಕಂಡರೂ ಪರಿಣಾಮದಲ್ಲಿ ಅಮೃತ. ಕೆಲವು ಮೊದಲು ಅಮೃತದಂತೆ ಕಾಣ್ತಾವೆ, ಪರಿಣಾಮದಲ್ಲಿ ವಿಷವಾಗಿರ್ತವೆ. ಭಾಗವತ ಸಾರೋದ್ಧಾರ ಪರಿಣಾಮೇ ಅಮೃತೋಪಮವಾಗಿದೆ ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಎಷ್ಟು ಬಾರಿ ಭಾಗವತವನ್ನು ಆವೃತ್ತಿ ಮಾಡಿದರೂ ಕಡಿಮೆನೇ ಇದೆ. ಅಂಥ ಭಾಗವತದ ಆವೃತ್ತಿಯ ಫಲವಾಗಿ ಸಜ್ಜನರ ಉಪಕಾರಕ್ಕಾಗಿ 30 ಪ್ರಕರಣಗಳನ್ನು ಒಳಗೊಂಡು 300ಕ್ಕಿಂತಲೂ ಸ್ವಲ್ಪ ಹೆಚ್ಚು ಶ್ಲೋಕ, 368 ಶ್ಲೋಕಗಳಷ್ಟು
ಭಾಗವತದಲ್ಲಿದ್ದ ಪದ್ಯಗಳನ್ನೇ ಸಂಗ್ರಹಿಸಿ ಈ ಗ್ರಂಥವನ್ನು ನಮ್ಮ ಮುಂದೆ ಇಟ್ಟರು. ಅವರಿಗೆ ಸಜ್ಜನರ ಮೇಲೆ ಉಪಕಾರದ ಭಾವ ಬಹಳ, ಕರುಣೆ, ಅಂತಃಕರಣ. ಅರಣ್ಯಕಾಚಾರ್ಯರಿಗೆ ಅವರ ಮಾತುಗಳನ್ನು ನೋಡಿದಾಗ ಸ್ಪಷ್ಟವಾಗೋದು, ಶ್ರೀ ಸಾಮಾನ್ಯನಿಗೂ ಕೂಡ ಈ ಭಾಗವತದ ಧರ್ಮದ ದಾರಿಯಲ್ಲಿ ಹೇಗೆ ಬರುವ ಹಾಗೆ ಮಾಡಬೇಕು, ಈ ಉದ್ದೇಶದಿಂದ ಅವರು ಗ್ರಂಥವನ್ನು ರಚನೆ ಮಾಡ್ತಾರೆ. ಗ್ರಂಥಗಳು ಎರಡು ರೀತಿ ಇದ್ದಾವೆ. ಎ ಮತ್ತು ಬಿ. ಬಹಳ ಎತ್ತರದಲ್ಲಿದ್ದ ಎ ಗ್ರೇಡ್ ತಗೊಳ್ಳುವವರಿಗೆಲ್ಲ ಕೆಲವು ಗ್ರಂಥಗಳಿವೆ. ಬಿ ಗ್ರೇಡ್ ತಗೊಳ್ಳೋರನ್ನು ಎ ಗ್ರೇಡನ್ನಾಗಿ ಮಾಡೋ ಗ್ರಂಥಗಳು ಬಹಳ ಕಡಿಮೆ ಇದೆ. ಯಾವಾಗಲೂ 90 ತಗೊಳ್ಳುವವನಿಗೆ ಮತ್ತೆ ಪುನಃ 90 ತಗೊಂಡ ಅಂದರೆ ಅದು ಬಹಳ ದೊಡ್ಡದೇನಲ್ಲ. ಯಾವಾಗಲೂ 35 ತಗೊಳ್ಳೋನು 90 ತಗೊಳ್ಳೋ ಹಾಗೆ ಮಾಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಅರಣ್ಯಕಾಚಾರ್ಯರ ಗ್ರಂಥಗಳು ಹೇಗೆ ಅಂದರೆ 35 ತಗೊಳ್ಳೋರನ್ನ 90 ತಗೊಳ್ಳೋ ಹಾಗೆ ಮಾಡುವ ಗ್ರಂಥಗಳು ಅರಣ್ಯಕಾಚಾರ್ಯರ ಗ್ರಂಥಗಳು ಅಂತ ನಾವು ಅನುಸಂಧಾನ ಮಾಡಬೇಕು. ವಿಷಯದಲ್ಲಿ ಪ್ರವೇಶ ಮಾಡುವಾಗ ಈ ಗ್ರಂಥದ ಒಟ್ಟು ಪ್ರಕರಣಗಳು ಯಾವ್ಯಾವುದು ಅಂತ ಒಂದು ಗ್ಲಾನ್ಸ್ ಮಾಡಿರೋಣ. ಪ್ರಾರಂಭದಿಂದ ಸಾರೋದ್ಧಾರದಲ್ಲಿ 30 ಪ್ರಕರಣಗಳ ಹೆಸರುಗಳನ್ನು ಹೀಗೆ ಅವರೇ ಉಲ್ಲೇಖಿಸಿದ್ದು. ಭಾಗವತ ಆಗತಿ ಪ್ರಕರಣ, ರಾಜವಿರಾಗ ಪ್ರಕರಣ, ಶುಕ ಆಗಮನ ಪ್ರಕರಣ, ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ, ವೈರಾಗ್ಯ ಪ್ರಕರಣ, ಮಹತ್ ಸಮಾಗಮ ಪ್ರಕರಣ ಅಂತ 6 ಪ್ರಕರಣಗಳು. 30 ಪ್ರಕರಣಗಳಿದ್ದಾವಾದ್ದರಿಂದ 6 6 6 6 6 ಅಂತ 5ನ್ನು 5 ದಿನಗಳಿಗೆ ಹಂಚಿಕೊಂಡ್ರೆ ಒಟ್ಟು 30 ಪ್ರಕರಣಗಳು ಏನು ಹೇಳ್ತಾವೆ ಅಂತ ನಾವು ತಿಳ್ಕೊಳ್ಬೋದು. ಮತ್ತು 7ರಿಂದ ಆರಂಭ ಮಾಡಿ 12 ಪ್ರಕರಣಗಳ ಹೆಸರನ್ನು ಹೀಗೆ ಉಲ್ಲೇಖಿಸ್ತಾರೆ. ಮಹತ್ ಸೇವಾ ಪ್ರಶಂಸಾ ಪ್ರಕರಣ, ಮಹನ್ನಿಂದ ವರ್ಜನ ಪ್ರಕರಣ, ಆತ್ಮಪ್ರಶಂಸಾ ವರ್ಜನ, ಇಂದ್ರಿಯ ಜಯ, ಬ್ರಹ್ಮೋಪದೇಶ, ಪ್ರವೃತ್ತ ಕರ್ಮ ತ್ಯಾಗ ಅಂತ 6 ಪ್ರಕರಣಗಳು. 13ರಿಂದ 18ನೇವರೆಗೂ ನಿವೃತ್ತ ಕರ್ಮ ಪ್ರಕರಣ, ದೇಶ ಪ್ರಶಂಸ, ಕಾಲ ಪ್ರಶಂಸ, ದೇಹ ಪ್ರಶಂಸ, ಧ್ಯಾನ ಪ್ರಶಂಸ, ಬಿಂಬೋಪಾಸಕ ಗುರುಪ್ರಾಪ್ತಿ ಅಂತ 6 ಪ್ರಕರಣ. 19ರಿಂದ ಮುಂದಿನ ಉಳಿದ ಪ್ರಕರಣಗಳ ಸಂಖ್ಯೆ ಅಧ್ಯಾತ್ಮ ಪ್ರಕರಣ, ಧರ್ಮೋಪದೇಶ, ಬಿಂಬೋಪದೇಶ, ಆತ್ಮಸಮರ್ಪಣ, ಭಕ್ತಿಸ್ತುತಿ, ಭಕ್ತಿ ಕಾರ್ಯ ಅಂತ ಇದು 24ನೇ ಪ್ರಕರಣವರೆಗೂ 18ರಿಂದ ಅಂದರೆ 19ರಿಂದ 24ರವರೆಗೂ ಇರುವ ಪ್ರಕರಣಗಳ ಹೆಸರುಗಳು. 25ರಿಂದ 30ನೇ ಪ್ರಕರಣವರೆಗೂ ಅನ್ಯಥಾ ಮತ್ಯಕರಣ, ಗುರುವಿಚಾರ, ಅಪರೋಕ್ಷ ಪ್ರಕರಣ, ಗುಣನಿವೃತ್ತಿ, ನಾಮಪ್ರಶಂಸ, ಗುರುದಕ್ಷಿಣ. ಹೀಗೆ ಒಟ್ಟು 30 ಪ್ರಕರಣಗಳನ್ನು ಅರಣ್ಯಕಾಚಾರ್ಯರು ಈ ಗ್ರಂಥದಲ್ಲಿ ತಿಳಿದುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅಳವಡಿಸಿದ್ದಾರೆ. ಗ್ರಂಥ ಬರೆಯೋದು ಒಟ್ಟು ಒಂದಿಷ್ಟು ವಿಷಯಗಳನ್ನು ತುಂಬಿ ಬರೆಯೋದು ಸುಲಭ. ಟೈಟಲ್, ಸಬ್ಟೈಟಲ್ಸ್ ಹಾಕಿ ಮುಂದಿನ ಹಿಂದಿನ ಪ್ರತಿ ಅಂಶಗಳಿಗೆ ಸಂಗತಿಗಳನ್ನು ತೋರಿಸಿ ಹೀಗೆ ಇದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಅನುಷ್ಠಾನಕ್ಕೆ ತರಬೇಕು ಅಂತ ಮಾಡಿ ಅಷ್ಟು ವಿಭಾಗಗಳನ್ನು ಮಾಡಿ ಕೊಡೋದಿದೆಯಲ್ಲ, ಅದು ಬಹಳ ವಿರಳ, ಬಹಳ ಕಠಿಣದ ಕೆಲಸ. ಭಾಗವತ ಬಹಳ ವಿಸ್ತೃತವಾದ ಸಮುದ್ರ.
ಆ ಸಮುದ್ರದೊಳಗೆ ನಾವು ಧುಮುಕಿದರೆ ಅಲೆಗಳು ಬರ್ತಾನೆ ಇರ್ತವೆ. ದಡ ಯಾವುದು ಗೊತ್ತಿಲ್ಲ, ಮಧ್ಯೆ ಯಾವುದು ಗೊತ್ತಿಲ್ಲ. ಒಳಗೆ ಮುಳುಗುತ್ತೇವೆ ಅಂತ ಹೇಳೂ ಇಲ್ಲ, ತೇಲ್ತೇವೆ ಅಂತ ಹೇಳೂ ಇಲ್ಲ, ಹಾಗಾಗಿ ಬಿಡ್ತದೆ. ಆದರೆ ಆರಣ್ಯಕಾಚಾರ್ಯರು ಭಾಗವತ ಸಮುದ್ರದಲ್ಲಿರುವ ಎಲ್ಲ ರತ್ನಗಳನ್ನು ಹೆಕ್ಕಿ ತೆಗೆದು ನಮ್ಮ ಮನೆಗಳಲ್ಲೇ ಒಂದು ಚಿಕ್ಕ ಬಾವಿಯಲ್ಲಿ ನಾನು ಹಾಕಿಡ್ತೇನೆ, ಅಲ್ಲಲ್ಲೇ ನೀವು ರತ್ನಗಳನ್ನು ಚೆನ್ನಾಗಿ ಅಳವಡಿಸ್ಕೊಳ್ರಿ, ನಿಮಗೆ ಆಭರಣ ಮಾಡ್ಕೊಂಡು ಹಾಕ್ಕೊಳ್ರಿ ಅಂತ ರತ್ನಾಭರಣದಂತೆ ರಚನೆ ಮಾಡಿಕೊಟ್ಟ ಗ್ರಂಥ ಇದು ಶ್ರೀಮದ್ ಭಾಗವತ ಸಾರೋದ್ಧಾರ. ಅವರ ಭಾಷೆ ಸುಲಲಿತವಾದ ಭಾಷೆ, ವಿದ್ವಾಂಸರ ಮನಸ್ಸಿಗೆ ಬಹಳ ಹಿಡಿಸುವ ಭಾಷೆ. ಅವರು ಮಾಡುವ ವಿಷಯಗಳ ನಿರೂಪಣೆ ಹಾಗೂ ಕೊಡುವ ದೃಷ್ಟಾಂತ ಅದು ಕೂಡ ಬಹಳ ಸುಲಲಿತವಾದ ರೀತಿಯಲ್ಲಿದೆ. ಸಂಶಯಕ್ಕೆಡೆ ಮಾಡದಂತೆ ತಾವೇ ಮೊದಲು ಹಾಕ್ಕೊಂಡ ಪ್ರಶ್ನೆಗಳಿಗೆ ಮುಂದೆಲ್ಲೋ ಉತ್ತರ ಕೊಡುವಾಗಲೂ ಹಿಂದೆ ಈ ಪ್ರಶ್ನೆ ಹಾಕ್ಕೊಂಡಿತ್ತು, ಅದಕ್ಕೆ ಇಲ್ಲಿ ನಾನು ಇದನ್ನು ಉತ್ತರ ಕೊಟ್ಟಿದ್ದೇನೆ ಅಂತ ಆ ತೋರಿಸುವ ಲಿಂಕ್ ಇದೆಯಲ್ಲ, ಆ ಸಂಬಂಧ ಅದು ಕೂಡ ಅಪೂರ್ವವಾಗಿದೆ. ಈ 30 ಪ್ರಕರಣಗಳನ್ನು ಈ ದಿನಗಳಲ್ಲಿ ನಾವು ಯಥಾವತ್ತಾಗಿ ನೋಡೋ ಪ್ರಯತ್ನ ಮಾಡೋಣ. ಇವತ್ತು ಒಂದು 6 ಪ್ರಕರಣಗಳನ್ನು ನಾವು ತಿಳಿದುಕೊಳ್ಬೇಕು. ಆದರೆ ಮಧ್ಯದಲ್ಲಿ ಬರುವ ಒಂದು ವೈರಾಗ್ಯ ಪ್ರಕರಣ ಬಹಳ ವಿಸ್ತೃತವಾದ್ದರಿಂದ ಪ್ರಾಯ ಮುಗೀತದೆ ಅಂತ ಅನಿಸಲ್ಲ. ಎಷ್ಟು ಸಾಧ್ಯವೋ ಇವತ್ತು ಅದನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ಶ್ಲೋಕಗಳನ್ನು ಎಲ್ಲವನ್ನೂ ಹೇಳ್ತಾ ಬಂದರೆ ಪ್ರಾಯ ವಿಷಯವನ್ನು ನಾವು ಮುಟ್ತೇವೆ ಅಂತ ಅನಿಸಲ್ಲ. ಹಾಗಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಶ್ಲೋಕಗಳನ್ನು ಸಾಧ್ಯವಾದಷ್ಟು ಹೇಳಿರುವ ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಹೋಗೋಣ. ಮೊದಲನೆಯ ಭಾಗವತ ಆಗತಿ ಪ್ರಕರಣ, ಅಲ್ಲಿ ಬಂದಂಥ ಪ್ರಮುಖವಾದ ಅಂಶಗಳು ಯಾವ್ಯಾವುದು? ಭಾಗವತ ಆಗತಿ ಪ್ರಕರಣದಲ್ಲಿ ಆರಣ್ಯಕಾಚಾರ್ಯರು ಭಾಗವತ ಹೇಗೆ ಬಂತು, ಭಾಗವತ ಪ್ರವರ್ತಕರು ಯಾರು ಅನ್ನೋದನ್ನು ಸ್ಮರಣೆ ಮಾಡಿಸ್ತಾರೆ. ಭಾಗವತದ ಆಗತಿ ಬಹಳ ಮುಖ್ಯ. ಈ ಗ್ರಂಥದ ಆರಂಭದಲ್ಲಿ ಆರಣ್ಯಕಾಚಾರ್ಯರು ಮಂಗಳಾಚರಣೆ ಮಾಡಿದ್ದೇ ಒಂದು ವಿಶೇಷವಾಗಿದೆ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ. ಇದು ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿಯಾಗಲಿ ಅಂತ ಶಿಷ್ಯರಿಗೆ ಶಿಕ್ಷಣ ಕೊಡಲಿಕ್ಕಾಗಿಯೂ ಶಿಷ್ಟಾಚಾರ ಪರಂಪರೆಯಂತೆ ಮಂಗಳವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ವ್ಯಾಖ್ಯಾನದ ಮಂಗಳ. ತಾವು ರಚಿಸ್ಲಿಕ್ಕೆ ಹೊರಟ ಏನು ಗ್ರಂಥ ಇದೆ ಸಾರೋದ್ಧಾರ, ಇದು ಭಾಗವತದಲ್ಲಿರೋ ಶ್ಲೋಕಗಳನ್ನೇ ಸಂಗ್ರಹಿಸಿ ಮಾಡ್ತಾ ಇದ್ದದ್ರಿಂದ ಭಾಗವತದಲ್ಲೇ ಬಂದ 2 ಶ್ಲೋಕಗಳನ್ನು ಈ ಗ್ರಂಥಕ್ಕೆ ಮಂಗಳ ರೂಪವಾಗಿ ಸೇರಿಸಿದ್ದಾರೆ. ಆ 2 ಶ್ಲೋಕಗಳು ಭಾಗವತದಲ್ಲೇ ಬಂದದ್ದು. ಅದನ್ನು ಸ್ವತಃ ತಾವೇ ವ್ಯಾಖ್ಯಾನಿಸಿ ಹೇಳ್ತಾರೆ. ಇದೇ 2 ಶ್ಲೋಕಗಳನ್ನು ಮಂಗಳ ರೂಪವಾಗಿ ಸೇರಿಸಿದ್ದಕ್ಕೇನು ಕಾರಣ? ಒಂದು, ಭಗವಂತನ 2 ರೂಪಗಳಿದ್ದಾವೆ. ಒಂದು ಪುರುಷ ರೂಪ, ಇನ್ನೊಂದು ಕಾಲರೂಪ ಅಂತ ತಿಳಿಸ್ತಾರೆ. ಕಾಲರೂಪ ನಮ್ಮ ಹೊರಗಿರುವ ರೂಪ, ಪುರುಷ ರೂಪ ನಮ್ಮ ಒಳಗಿರುವ ರೂಪ. ಹಾಗಾಗಿ ಪುರುಷ ಅಂತೇನು ಒಳಗಿದ್ದಾನೆ ಬಿಂಬ, ಅವನನ್ನು ಪ್ರಾರ್ಥಿಸಿ ಅವನ ಅನುಗ್ರಹವನ್ನು ಸಂಪಾದಿಸಬೇಕು, ಅದು ನಮ್ಮ ವಿಘ್ನಗಳನ್ನು ಕಳೀತದೆ. ಹೊರಗಿರುವ ಕಾಲರೂಪ ಇದೆಯಲ್ಲ, ಅವನನ್ನೂ ಪ್ರಾರ್ಥನೆ ಮಾಡಬೇಕು. ಈ ಕಾರಣದಿಂದ ಆರಣ್ಯಕಾಚಾರ್ಯರು ಪ್ರಾರಂಭದಲ್ಲಿ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ, ಇದು ಮೊದಲನೇ ಶ್ಲೋಕವನ್ನು ಸಂಗ್ರಹಿಸಿಕೊಟ್ರು. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಅಂತರ್ಧ್ರುವ ಅಂದರೆ ನಿಮ್ಮೆಲ್ಲರ ಬಿಂಬರೂಪ ಅಂತ ಅಭಿಪ್ರಾಯ. ಆ ಬಿಂಬರೂಪನಾದ ಭಗವಂತನೇ ಸೃಷ್ಟಿ ಸ್ಥಿತಿಲಯಗಳನ್ನು ಮಾಡ್ತಾನೆ. ಅವನೇ ನಮ್ಮ ಎಲ್ಲ ರೀತಿಯಾದ
ಪ್ರವೃತ್ತಿಯನ್ನು ನಡೆಸ್ತಾನೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳ ಮೂಲಕ ಹೀಗೆ ಅವನನ್ನು ಆರಾಧಿಸಬೇಕು, ಸ್ಮರಣೆ ಮಾಡಬೇಕು, ಸ್ವತಂತ್ರ ಅವನು ಅಂತ ಅನುಸಂಧಾನ ಮಾಡಿದ್ದಾರೆ. 2ನೇ ಶ್ಲೋಕದಿಂದ ವಿವರಣೆ ಮಾಡುವಾಗ ಅಂತಾರೆ, ಅನಿಷ್ಟ ನಿವೃತ್ತಿ ಹಾಗೂ ಇಷ್ಟಪ್ರಾಪ್ತಿ ಅಂತ 2 ಪುರುಷಾರ್ಥ. ಈ 2ರಲ್ಲಿ ಭಕ್ತರಿಗೆ ಅನಿಷ್ಟಗಳನ್ನು ಕಳೆಯೋನು ಭಗವಂತನೇ, ಇಷ್ಟವನ್ನು ಉಂಟು ಮಾಡೋನು ಭಗವಂತನೇ. ಆ ರೀತಿಯಾಗಿ 2ನ್ನೂ ಕೊಟ್ಟು ಮುಮುಕ್ಷುಗಳಿಗೆ ದಯಾಳುವಾದ ಭಗವಂತ ಅನುಗ್ರಹವನ್ನು ಮಾಡ್ತಾನಾದ ಕಾರಣ ಅದಕ್ಕೆ ಅನುಗುಣವಾಗಿ ಎಷ್ಟು ಬಾರಿ ಭಗವಂತನನ್ನು ಅನುಸಂಧಾನ ಮಾಡಿದರೂ ಕಡಿಮೆ ಇದೆ ಅಂತ ಅವನನ್ನು ಪದೇ ಪದೇ ನಮಸ್ಕಾರ ಮಾಡ್ತಾ ಇರಬೇಕಂತ. ಆ ಕಾರಣಕ್ಕೆ 2ನೇ ಶ್ಲೋಕವನ್ನು ತಿಳಿಸಿದ್ದಾರೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಇದು ರೂಪದ್ವಯಗಳು. ಈ ರೂಪದ್ವಯದ ಸಾಮಾನ್ಯ ತಿಳುವಳಿಕೆ ನಮಗೆ ಅತ್ಯಂತ ಅವಶ್ಯಕ ಯಾವಾಗಲೂ. ಒಂದು ಪುರುಷ ರೂಪ, ಇನ್ನೊಂದು ಕಾಲರೂಪ ಅಂತ ಅನುಸಂಧಾನ ಮಾಡಿಸ್ತಾರೆ. ಕಾಲರೂಪ ನಮ್ಮೆಲ್ಲ ರೀತಿಯಾದ ಅಭೀಷ್ಟಗಳನ್ನು ಪೂರ್ಣ ಮಾಡಿಕೊಳ್ಬೇಕು ಅಂದರೆ ಐಹಿಕವಾದದ್ದನ್ನು ಕೊಡ್ತದೆ. ಒಳಗಿರುವ ಪುರುಷ ರೂಪ ಅದು ನಮ್ಮ ಸ್ವರೂಪದ ಸುಖವನ್ನು ನೀಡ್ತದೆ. ಹಾಗಾಗಿ 2 ರೂಪಗಳನ್ನು ವಿಶೇಷ ಪ್ರಾರ್ಥನೆ ಮಾಡಬೇಕಾದದ್ದು ಯಾವಾಗಲೂ ಮುಮುಕ್ಷುಗಳು ಅಂತ ತಿಳಿಸ್ಲಿಕ್ಕೆ ಇದನ್ನು ಮಾಡಿದ್ದಾರೆ. ಮುಂದುವರೆದ ಭಾಗವತದ ಆಗತಿ ಪ್ರಕರಣ, ಭಾಗವತ ಪ್ರವರ್ತಕರ ಸ್ಮರಣೆ ಮಾಡಿ ಭಾಗವತವನ್ನು ಅಧ್ಯಯನ ಮಾಡಬೇಕಂತ. ಭಾಗವತ ಪ್ರವರ್ತಕರು ಯಾರು ಅಂತ ಗೊತ್ತಿಲ್ಲದೆ ಭಾಗವತ ಅಧ್ಯಯನದಿಂದ ಪೂರ್ಣ ಫಲ ಪಡೀಲಿಕ್ಕಾಗಲ್ಲ. ಪ್ರವರ್ತಕರು ಯಾರು, ಭಾಗವತ ನಡೆದು ಬಂದ ದಾರಿ ಏನು, ಅದನ್ನು ವಿವರಣೆ ಮಾಡ್ತಾರೆ. ಮೊದಲು ಭಗವಂತ ನಾರಾಯಣ ಚತುರ್ಮುಖ ಬ್ರಹ್ಮದೇವರಿಗೆ ಭಾಗವತವನ್ನು ಉಪದೇಶ ಮಾಡಿದ. 4 ಶ್ಲೋಕದ ರೂಪವಾಗಿದೆ ಅದು. ವ್ಯಾಸರು ಅದನ್ನು ಕೂಡ 4 ಶ್ಲೋಕವನ್ನು ತಮ್ಮ ಭಾಗವತದಲ್ಲಿ ಸೇರಿಸಿದ್ದಾರೆ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಇದು ಒಂದು. ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ. 2. ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವಚೇಷು ಚ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. 3. ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾ ಮುನಾ ತತ್ವಜಿಜ್ಞಾಸುನಾತ್ಮನಃ ಅನ್ವಯವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಈ 4 ಶ್ಲೋಕಗಳು ಭಾಗವತ. ನಾರಾಯಣ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಿದ್ದನ್ನು ಅಂತ ಹೇಳಿದ್ದಾರೆ. ಬ್ರಹ್ಮದೇವರನ್ನು ನಾರದರು ಹೋಗಿ ಪ್ರಶ್ನೆ ಮಾಡಿದ್ರಂತೆ, ನನಗೆ ಭಾಗವತವನ್ನು ಉಪದೇಶ ಮಾಡಿರಿ. ಹಾಗಾಗಿ ಬ್ರಹ್ಮದೇವರು ತಾವು ನಾರಾಯಣನಿಂದ ಕೇಳಿದ ಭಾಗವತವನ್ನು ನಾರದರಿಗೆ ಉಪದೇಶ ಮಾಡ್ತಾರೆ. ಆದರೆ ಭಗವಂತನ ಮಹಿಮೆಯನ್ನು ಎಲ್ಲ ನಾವು ಪೂರ್ಣ ತಿಳ್ಕೊಳ್ತೇವೆ ಅಂದರೆ ಆಗಲ್ಲ. ಹೇಳಲಿಕ್ಕೂ ಆಗಲ್ಲ, ತಿಳಿಲಿಕ್ಕೂ ಆಗಲ್ಲ. ಎಲ್ಲ ಹೇಳಲಿಕ್ಕಾಗಲ್ಲ ಅನ್ನಲಿಕ್ಕೆ ಬ್ರಹ್ಮದೇವರೇ ನಾರದರಿಗೆ ಹೇಳುವಾಗ ಒಂದು ಮಾತನ್ನು ಅಂತಾರೆ, ಒಂದು ಮಹಿಮೆಯನ್ನು ನೆನಪಿಸ್ಕೊಳ್ತಾರೆ. ವಿಷ್ಣುವಿನ ಮಹಿಮೆ ಅಂದರೆ ಎಷ್ಟು ಅದ್ಭುತ. ತ್ರಿವಿಕ್ರಮನಾಗಿ ಭಗವಂತ ತನ್ನ ಪಾದವನ್ನು ಭೂಮಿಯನ್ನು ಅಳಿಬೇಕಲ್ಲ ಅಂತ ಮೇಲೆ ತಗೊಂಡು ಬಂದಂತೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರು ಕುಳಿತಿದ್ದರು. ಪಾದ ಮೇಲೆ ಬಂದಾಗ ಸತ್ಯಲೋಕಕ್ಕೆ ತಾಗ್ತಂತೆ. ಸತ್ಯಲೋಕ ಅಳಗಾಡಿತು. ಅಳಗಾಡಿದಾಗ ಭಗವಂತ ಪುನಃ ತನ್ನ ಪಾದದಿಂದಲೇ ಅದನ್ನು ಸ್ಥಿರಗೊಳಿಸಿದ ಅಂತ ಹೇಳ್ತಾರೆ. ಏನೂ ಆಗದಂತೆ ಸ್ಥಿರಗೊಳಿಸಿದ. ಆಮೇಲೆ ಬ್ರಹ್ಮದೇವರು ಅಂತೂ ಇಂತೂ ಸತ್ಯಲೋಕ ಸ್ಥಿರ ಆಯಿತಲ್ಲ ಅಂತ ಅಂದ್ಕೊಂಡ್ರು.
ಇದನ್ನು ಬ್ರಹ್ಮದೇವರು ನಾರದರಿಗೆ ಹೇಳ್ತಾ, ಅಪಾರವಾದ ಮಹಿಮೆ ಪರಮಾತ್ಮನದು, ಅವನ ಮಹಿಮೆಯನ್ನು ಯಾರೂ ಪೂರ್ಣವಾಗಿ ತಿಳಿಲಿಕ್ಕಾಗಲ್ಲ. ಎಷ್ಟರ ಮಟ್ಟಿಗೆ ಅಂತ ಒಂದು ವಿಷಯ ಹೇಳ್ತಾರೆ, ಉದಾಹರಣೆ ಕೊಟ್ಟು. ಭೂಮಿಯಲ್ಲಿರುವ ಮರಳಿನ ರಾಶಿಗಳನ್ನು ಒಂದೊಂದಾಗಿ ಎಣಿಸ್ಬಿಡ್ಬೋದಂತೆ ಕಷ್ಟಪಟ್ಟು. ಭೂಮಿಯ ಕಣಕಣಗಳನ್ನು ಎಣಿಸಬಲ್ದು, ಆದರೆ ಭಗವಂತನ ಮಹಿಮೆಯನ್ನು ಮಾತ್ರ ಎಣಿಸಲಾರರು. ಕಶ್ಚಿದ್ ರಜಾಂಸಿ ವಿಮಮೆ ಪಾರ್ಥಿವಾನ್ಯುರು ಜನ್ಮಭಿ. ಎಷ್ಟೋ ಜನ್ಮಗಳಿಂದ ಪ್ರಯತ್ನಪಟ್ಟು ಭೂಮಿಯಲ್ಲಿರುವ ಧೂಳಿನ ಕಣಕಣಗಳನ್ನು ಎಣಿಸ್ಬೋದೇನೋ, ಆದರೆ ಭಗವಂತನ ಗುಣಗಳನ್ನು, ಕರ್ಮವನ್ನು, ನಾಮವನ್ನು ಮಾತ್ರ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವನ ಮಹಿಮೆ ಎಲ್ಲ ಹೇಳ್ತೇನೆ ಅಂತಂದ್ರೆ ಆಗಲ್ಲ, ಎಷ್ಟೋ ಒಂದಿಷ್ಟನ್ನು ಹೇಳ್ತೇನೆ ಅಂತ ಅಭಿಪ್ರಾಯವನ್ನು ಬ್ರಹ್ಮದೇವರು ನಾರದರ ಹತ್ರ ಹೇಳ್ತಾ ಈ ಮಾತನ್ನು ಆಡಿದ್ದಾರೆ. ನಾರದರು ಬ್ರಹ್ಮದೇವರಿಂದ ಭಾಗವತ ಶ್ರವಣ ಮಾಡಿ ವೇದವ್ಯಾಸರ ಬಳಿಗೆ ಬಂದರು. ವ್ಯಾಸರ ಬಳಿಗೆ ನಾರದರು ಬರುವಾಗ ಒಂದು ಸಂದರ್ಭ ನಡೆದಿದೆ. ವ್ಯಾಸರು ಆ ಸಮಯದೊಳಗೆ ಆಲೋಚನೆ ಮಾಡ್ತಾ ಕುಳಿತಿದ್ರಂತೆ. ನಾರದರು ಬಂದಾಗ, ನಾರದರು ಬರುವಾಗ ಏನು ಆಲೋಚನೆ ಮಾಡ್ತಿದ್ರು ಅನ್ನೋದನ್ನು ಸಂಗ್ರಹ ಮಾಡ್ತಾರೆ. ಉಪನಯನ ಆಯಿತು ವೇದವ್ಯಾಸರಿಗೆ. ವೇದಾಧ್ಯಯನ ಮಾಡಿದರು ವೇದವ್ಯಾಸರು. ವೇದಗಳನ್ನು ವಿಭಾಗ ಮಾಡಿದರು. ಶಿಷ್ಯರಿಗೆ ಉಪದೇಶ ಮಾಡಿದರು. ಗುರುಗಳನ್ನು ಸೇವಿಸಿದರು. ಅಗ್ನಿಯಲ್ಲಿ ಸೇವೆ ಮಾಡಿದರು. ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡಿದರು. ವೇದಕ್ಕೆ ಅಧಿಕಾರ ಇಲ್ಲದೇ ಇದ್ದವರಿಗೂ ಕೂಡ ಮಹಾಭಾರತದಿಂದ ಜ್ಞಾನ ಬರಲಿ ಅಂತ ಮಹಾಭಾರತವನ್ನು ರಚನೆ ಮಾಡಿದರು. ಇವೆಲ್ಲ ರಚನೆ ಮಾಡಿಯೂ ಕೂಡ ವೇದವ್ಯಾಸರಿಗೆ ಮನಸ್ಸಿನಲ್ಲಿ ಇನ್ಯಾವುದೋ ಒಂದು ಕಾರ್ಯ ಬಾಕಿ ಇದೆ ಅಂತ ಅತೃಪ್ತಿ ಕಾಡ್ತಾ ಇತ್ತಂತೆ. ಅತೃಪ್ತಿ ಅಂದರೆ ಅಲಂಬುದ್ಧಿ ಇಲ್ಲ ಅಂತ ಅಭಿಪ್ರಾಯ. ಅಲಂಬುದ್ಧಿ ಬರ್ತಾ ಇಲ್ಲ, ಸಾಕು ಅಂತ ಅನ್ನಿಸ್ಬೇಕಲ್ಲ. ಒಂದು ಹಂತಕ್ಕೆ ವ್ಯಕ್ತಿ ತಾನು ಮಾಡಬೇಕಾದ ಕೆಲಸ ಮಾಡ್ತಾ 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 ಟಯರ್ಡ್ ಆಗ್ತಾನೆ, ಆಮೇಲೆ ರಿಟೈರ್ಡ್ ಅಂತೂ ಒಂದು ಹಂತಕ್ಕೆ ಸಾಕು ಅಂತ ಅನ್ನಿಸ್ಬೇಕಲ್ಲ. ವೇದವ್ಯಾಸರಿಗೆ ಅಲಂಬುದ್ಧಿ ಬಂದಿಲ್ಲ. ಮಹಾಭಾರತ ರಚನೆ ಮಾಡಿದ್ದಾರೆ, ಆದರೆ ಮಹಾಭಾರತದಿಂದ ಅತ್ಯದ್ಭುತವಾದ ಧರ್ಮಗಳನ್ನು ಲೋಕಕ್ಕೆ ಉಪದೇಶ ಮಾಡಿದ್ರೂ ಮಂದಬುದ್ಧಿಯವರಿಗೆ ಧರ್ಮದ ತಿಳುವಳಿಕೆ ಬರಲಿಕ್ಕೆ ಹೇಗೆ ಬೇಕೋ ಹಾಗೆ ರಚನೆ ಮಾಡಿಲ್ವೇನೋ ಅಂತ ವ್ಯಾಸರಿಗೆ ಅನ್ನಿಸ್ತಾ ಇತ್ತಂತೆ. ಮಂದಬುದ್ಧಿಯವರಿಗೂ ಧರ್ಮದ ತಿಳುವಳಿಕೆ ಬರಬೇಕಲ್ಲ. ಸಮಸ್ಯೆ ಏನು ಅಂದರೆ, ತುಂಬ ಬುದ್ಧಿವಂತರಿಗೆ ಯಾವ ರೀತಿ ಉಪದೇಶ ಮಾಡಿದರೂ ತಿಳಿದುಕೊಳ್ಳಿಕ್ಕೆ ಬರ್ತದೆ. ಬುದ್ಧಿವಂತರು ಕಡಿಮೆ ಇರ್ತಾರಲ್ಲ, ಅವರಿಗೆ ಬೇರೆ ಎಲ್ಲ ವಿಷಯಗಳನ್ನು ಸೇರಿಸಿ ವಿಷಯಗಳನ್ನು ನಿರೂಪಿಸಿದಾಗ ಅದನ್ನು ಇದು ಬೇರೆ ಅಂತ ಅವರಿಗೆ ಸಪ್ರೇಟ್ ಮಾಡಿ ಇದೇ ನಿಜವಾದ ವಿಷಯ ಅಂತ ತಿಳಿದುಕೊಳ್ಳಿಕ್ಕೆ ಆಗ್ತಿರಲ್ಲ. ಈ ಸಮಸ್ಯೆ ಕಾಡ್ತದಲ್ಲ. ವ್ಯಾಸರಿಗೆ ಮಹಾಭಾರತವನ್ನು ರಚನೆ ಮಾಡಿದರೂ ಅಲ್ಲಿ ಧರ್ಮಗಳನ್ನು ಹೇಳಿದರೂ ಜೊತೆಯಲ್ಲಿ ಬೇರೆದರದ್ದೆಲ್ಲ ಸಂಕ್ರಮಣ ಆದದ್ರಿಂದ ಮಹಾಭಾರತ ಒಂದು ಸಂಕೀರ್ಣವಾಗಿ ಕಂಡುಬರ್ತದೆ ಅವರಿಗೆ. ಆ ವ್ಯಕ್ತಿ ಹಾಗಿದ್ದಾರೆ, ಮಂದರಿದ್ದಾರೆ, ಸ್ಪಷ್ಟವಾದ ತಿಳುವಳಿಕೆ ಬರಲಾರ್ದು. ಆ ಕಾರಣದಿಂದ ವ್ಯಾಸರಿಗೆ ಮಹಾಭಾರತ ರಚಿಸಿದರೂ ಕೂಡ ಅಲಂಬುದ್ಧಿ ಬರ್ತಿರಲಿಲ್ಲ. ಅದೇ ಸಮಯಕ್ಕೆ ಅವರು ಚಿಂತನೆ ಮಾಡ್ತಾ ಇರುವಾಗಲೇ ನಾರದರು ಬಂದರು ಅಂತ ವಿವರಣೆಯನ್ನು ಕೊಡ್ತಾರೆ. ನಾರದರು ಬಂದ ಕೂಡಲೇ ಅವರನ್ನು ಗೌರವಿಸಿ ಬಹಳ ಸಂತೋಷ ಆಯಿತು ಅಂತ ವೇದವ್ಯಾಸರು ನಾರದರೊಟ್ಟಿಗೆ ಸಂವಾದ ಮಾಡ್ತಾ ಈ ಪ್ರಶ್ನೆಯನ್ನು ಮುಂದಿಟ್ಟರು. ನನಗೆ ಅಲಂಬುದ್ಧಿ ಬರ್ತಿಲ್ಲಲ್ಲ ನಾರದ, ಕಾರಣ ನೀನು ಹೇಳಬೇಕು ಅಂತ ಅವರ ಮುಂದೆ ಅದನ್ನು ತೋಡ್ಕೊಂಡ್ರಂತ. ಇದೆಲ್ಲ ಒಂದು ಸಂದೇಶ ಬದುಕಿನಲ್ಲಿ. ನಮ್ಮ ಕೈಯಿಂದ ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತಂದಾಗ ಇನ್ನೊಬ್ಬರ ಮುಂದೆ ಅದನ್ನು ತೋಡ್ಕೊಂಡ್ರೆ
ಅವರು ಅದನ್ನು ಬಗೆಹರಿಸಬಲ್ಲರು ಅಂತ ಸಂದೇಶ ಕೊಡ್ತಾನೆ ವೇದವ್ಯಾಸ. ಯಾಕಂದರೆ ಕೆಲವು ಸಮಸ್ಯೆಗಳನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡ್ರೆ ಪರಿಹಾರ ಆಗ್ತದಂತೆ. ಎಲ್ಲ ಒಳಗೆ ಇಟ್ಕೊಳ್ಬಾರ್ದು. ಒಳಗೆ ಎಲ್ಲ ಸಮಸ್ಯೆ ಇಟ್ಟುಕೊಂಡ್ರೆ ಹುಚ್ಚಿಡಿದು ಹೋಗ್ತದಷ್ಟೆ. ನಾರದರ ಮುಂದೆ ವೇದವ್ಯಾಸರು ಅಲಂಬುದ್ಧಿ ಇಲ್ಲಲ್ಲ ಯಾಕೆ ಅಂತ ಕೇಳಿದರು. ಆಗ ವ್ಯಾಸರು ಸ್ಪಷ್ಟವಾಗಿ ಸರ್ವಜ್ಞನಾದ ವೇದವ್ಯಾಸ ನನ್ನ ಬಾಯಿಂದ ಬರಲಿ, ನನಗೊಂದಿಷ್ಟು ಕೀರ್ತಿ ಕೊಡಲಿ ಅಂತ ಹೀಗೆ ಹೇಳ್ತಿದ್ದಾನೆ, ಇದು ನನ್ನ ಭಾಗ್ಯ ಅಂತ ಭಾವಿಸಿ ನಾರದರು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾ, ಸ್ವಾಮಿ ನೀನು ಭಾಗವತ ಧರ್ಮಗಳನ್ನು ಒಂದೆಡೆಯಲ್ಲಿ ರಚನೆ ಮಾಡಿಕೊಡು, ಅದನ್ನು ಮಾಡಿಲ್ಲ ಅನ್ನೋದೇ ನಿನ್ನ ಅಪರಿತೋಷಕ್ಕೆ ಕಾರಣ, ಅದನ್ನು ನೀನು ರಚನೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಭವತಾ ಅನುದಿತ ಪ್ರಾಯಂ ಯಶೋ ಭಗವತೋಮಲಂ ಏನೈವಾಸೌ ನತುಶ್ಯೇತ ಮನ್ನೆ ತದ್ದರ್ಶನಂ ಖಿಲಂ ಅಂತ ಹೇಳಿದ್ದಾರೆ. ಹಾಗಾಗಿ ಭಾಗವತ ಧರ್ಮದ ಪ್ರತಿಪಾದನೆ ಮಾಡಬೇಕು. ಗ್ರಂಥ ಅಧ್ಯಯನ ಮಾಡ್ತಾ ಮಾಡ್ತಾ ಇದು ಭಾಗವತದ ಧರ್ಮ, ಇದು ಭಾಗವತದ ಧರ್ಮ ಅಂತ ಸುಲಲಿತವಾಗಿ ಎಲ್ಲರಿಗೂ ತಿಳಿತಾ ಬರಬೇಕು. ಅಂಥ ಒಂದು ಗ್ರಂಥದ ರಚನೆ ನಿನ್ನಿಂದ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಅದು ನೀನು ಮಾತ್ರ ಮಾಡಬಲ್ಲಿ. ಯಾಕೆ? ಶುಚಿಶ್ರವಾಹ, ನೀನು ನಾರಾಯಣನ ಅವತಾರ ಆದ ಕಾರಣ ನೀನು ಮಾತ್ರ ಮಾಡಬಲ್ಲಿ. ನಿನಗೆ ಅದನ್ನು ರಚನೆ ಮಾಡಲಿಕ್ಕೆ ಬೇಕಾದ ಅಪಾರವಾದ ಜ್ಞಾನವೂ ಇದೆ. ಅದಕ್ಕೆ ಅಮೋಘ ದೃಕ್. ಜ್ಞಾನ ಇಲ್ಲದೇ ಇದ್ದವರು ಗ್ರಂಥಗಳನ್ನು ರಚನೆ ಮಾಡಿದರೆ ಇವತ್ತಿನ ಪಠ್ಯಪುಸ್ತಕ ಆದಂಗೆ ಆಗ್ತದೆ. ಎಲ್ಲ ತಿಳುವಳಿಕೆ ಇರಬೇಕು. ಹಿಂದಿನ ಜನ್ರೇಷನ್, ಮುಂದಿನ ಜನ್ರೇಷನ್ನು ಎಲ್ಲ ತಿಳುವಳಿಕೆ ಇದ್ದವರು ಗ್ರಂಥ ರಚನೆ ಮಾಡಿದರೆ ಸಾರ್ವಕಾಲಿಕವಾದ ತಥ್ಯ ಆಗ್ತದೆ. ನಿನಗಂಥ ಶಕ್ತಿ ಇದೆ, ಅದನ್ನು ನೀನು ರಚನೆ ಮಾಡು. ಹೀಗೆ ನಾರದರು ವೇದವ್ಯಾಸರನ್ನು ಪ್ರಾರ್ಥನೆ ಮಾಡ್ತಾರೆ. ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ಭಾಗವತವನ್ನು ರಚನೆ ಮಾಡಿ ನಿರ್ಮಿಸಿದ ಭಾಗವತವನ್ನು ತನ್ನ ಮಗನಿಗೆ ಉಪದೇಶ ಮಾಡಿದರು. ಹಾಗಾಗಿ ಅವರು ಪ್ರವರ್ತಕರು, ಶುಕಾಚಾರ್ಯರು. ಶುಕಾಚಾರ್ಯರಿಗಷ್ಟೇ ಅಲ್ಲದೆ ಶುಕಾಚಾರ್ಯರಿಂದ ಮುಂದುವರಿಲಿ ಭಾಗವತ ಅಂತ ಅವರಿಗೆ ಆದೇಶ ಮಾಡಿದರು. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹಾಗೂ ಸೂತ ಪುರಾಣಿಕರಿಗೆ ಭಾಗವತವನ್ನು ಉಪದೇಶ ಮಾಡಿದರಂತೆ. ನಾರಾಯಣ, ನಾರಾಯಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದರ ಪ್ರಾರ್ಥನೆಯಂತೆ ವೇದವ್ಯಾಸರು, ವ್ಯಾಸರಿಂದ ಶುಕಮುನಿಗಳು, ಶುಕಮುನಿಗಳಿಂದ ಪರೀಕ್ಷಿತನಿಗೂ ಹಾಗೂ ಸೂತ ಪುರಾಣಿಕರಿಗೂ ಭಾಗವತ ಪ್ರವೃತ್ತಿಯಾಯಿತು ಅಂತ ಆಗತಿ ಪ್ರಕರಣದಲ್ಲಿ ವಿವರಣೆ ಕೊಡ್ತಿದ್ದಾರೆ. ಸೂತರು ಶೌನಕರಿಗೆ ಅದನ್ನು ಉಪದೇಶ ಮಾಡಿದರು ಅಂತ ಮುಂದುವರಿತದೆ. ಶೌನಕರಾದಿಗಳಿಂದ ಭಾಗವತ ಇವತ್ತು ಭೂಮಿಯಲ್ಲೆಲ್ಲ ಪ್ರಸಾರಕ್ಕೆ ಬರೋ ಹಾಗಾಗಿದೆ. ಮಧ್ಯದಲ್ಲಿ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಾರೆ ಅರಣ್ಯಕಾಚಾರ್ಯರು. ವೇದವ್ಯಾಸರು ಶುಕಾಚಾರ್ಯರಿಗೆ ಭಾಗವತ ಹೇಳಿದರು ಅಂತಂದರೆ ಆಶ್ಚರ್ಯ ಪಡ್ತಾರೆ. ಕಾರಣ, ಶುಕಾಚಾರ್ಯರ ಸ್ವಭಾವ, ಅವರದೇ ಆದಂತಹ ಪ್ರವೃತ್ತಿ ಅದು ಬಹಳ ವಿಚಿತ್ರ. ಒಬ್ಬರ ಮನೆಯ ಮುಂದೆ ಏನಾದರೂ ಶುಕಾಚಾರ್ಯರು ಬಂದರೆ ಗೋದೋಹನದಷ್ಟು ಸಮಯ ಮಾತ್ರ ಒಬ್ಬರ ಮನೆ ಮುಂದೆ ನಿಲ್ತಾರಂತೆ. ಅವರು ಬಹಳೊತ್ತು ಒಂದು ಕಡೆಯಲ್ಲಿ ನಿಲ್ಲುವ ಸ್ವಭಾವದವರಲ್ಲ. ಆಕಳು ಕೆಚ್ಚಲಿಗೆ ಕೈ ಹಾಕಿ ಒಂದು ಬಾರಿ ಹಾಲು ಕರೆಯುವಾಗ ಎಷ್ಟು ಸಮಯ ಬೇಕಾಗ್ತದೆ? ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಟ್ಕೊಳ್ಳೋಣ ಅಥವಾ ನಿಮೇಷ ಇಟ್ಕೊಳ್ಳಿ. ಕೆಲವೇ ನಿಮಿಷಗಳು ಒಬ್ಬರು ಮನೆ ಮುಂದೆ ನಿಲ್ತಾರೆ, ಮತ್ತೊಂದು ಕಡೆ ಮಗದೊಂದು ಕಡೆ. ಇದು ಅವರ ಚರ್ಯೆ, ಅವಧೂತ ಚರ್ಯೆಯಲ್ಲಿರುವವರು. ಯಾವುದನ್ನು ಅಪೇಕ್ಷಿಸೋರಲ್ಲ ಯಾರಿಂದಲೂ. ಅಂಥವರು ವೇದವ್ಯಾಸರ ಮುಖದಿಂದ ಭಾಗವತ ಶ್ರವಣ ಮಾಡೋದಾಗಲಿ, ಮುಂದೆ ಅವರೇ ಶುಕಾಚಾರ್ಯರು ಪರೀಕ್ಷಿತನಂಥ ರಾಜನಿಗೆ ಭಾಗವತವನ್ನು ಅಧ್ಯಾಪನ ಮಾಡೋದಾಗಲಿ ಎರಡು ನಡೆದಿದೆ. ವ್ಯಾಸರಿಂದ ತಾವು ಕೇಳಿದ್ದು ಅಧ್ಯಯನ, ಪರೀಕ್ಷಿತ್ ರಾಜನಿಗೆ ಸೂತ ಪುರಾಣಿಕರಿಗೆ ತಾವು ಹೇಳಿದ್ದು ಅಧ್ಯಾಪನ.
ಈ ಅಧ್ಯಯನ ಮತ್ತು ಅಧ್ಯಾಪನಗಳು ಅವಧೂತಚರ್ಯೆಯಲ್ಲಿದ್ದವರಿಗೆ, ಯಾವಾಗಲೂ ಒಂದೆಡೆ ಇನ್ನೊಂದೆಡೆ ಮತ್ತೊಂದೆಡೆ ಅಂತ ಹೀಗೆ ಓಡಾಡಿಕೊಂಡಿದ್ದವರಿಗೆ ಹ್ಯಾಕೆ ಕೂಡ್ತದೆ? ಅಧ್ಯಯನ ಅಧ್ಯಾಪನಕ್ಕೆ ಸ್ಥಿರ ಮನಸ್ಸು ಬೇಕು, ದೇಹ ಒತ್ತಟ್ಟಿಗೆ ಕೂಡಿಸ್ಬೇಕು. ಅದು ಇಲ್ಲದಿದ್ದರೆ ಅಧ್ಯಯನ ಅಧ್ಯಾಪನಗಳಾಗಲ್ಲ. ಇವರ ಸ್ವಭಾವವೇ ಅದು ಅಲ್ಲ. ಸವೈ ನಿವೃತ್ತ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ. ಎಲ್ಲವನ್ನೂ ಉಪೇಕ್ಷಿಸುವವರು. ಯಾವುದೂ ಬೇಡ. ದೇಹದಲ್ಲಿ ಬಟ್ಟೆನೇ ಇಲ್ಲ, ಆಭರಣಗಳಂತೂ ದೂರನೇ ಆಯಿತು. ಬಟ್ಟೆನೇ ಹಾಕ್ಕೊಳ್ಳದೆ ಇದ್ದವರಿಗೆ ಆಭರಣ ಎಲ್ಲಿದೆ ಬಂದಿತ್ತು? ಇವತ್ತಿಲ್ಲೇ ಮಲಗ್ತಾರೆ ಅಂತಿಲ್ಲ, ಇಲ್ಲಿ ಕೂಡ್ತಾರೆ ಅಂತ ನಿಯಮ ಇಲ್ಲ. ಎಲ್ಲಿ ಕೂಡ್ತಾರಿಲ್ಲ, ಎಲ್ಲಿ ನಿಲ್ತಾರಿಲ್ಲ, ಎಲ್ಲಿ ಹೋಗ್ತಾರೆ ಅಂತ ಒಂದು ಗುರಿ ಇಲ್ಲ. ಇಂಥ ಕಡೆಯಲ್ಲೇ ಹೊರಟಿದ್ದಾರೆ ಅಂತ ಅವರೂ ಹೇಳಲ್ಲ, ನಾವು ತಿಳಿಲಿಕ್ಕಾಗಲ್ಲ. ಅಂಥವರು ಅಧ್ಯಯನ ಅಧ್ಯಾಪನ ಮಾಡ್ತಾರೆ ಅಂದರೆ ಇದು ಹೇಗೆ ಸಾಧ್ಯ ಆಯಿತು? ಈ ಪ್ರಶ್ನೆಯನ್ನು ಎತ್ತುಕೊಂಡು ಆರಣ್ಯಕಾಚಾರ್ಯರು ಒಂದು ಅಪೂರ್ವವಾದ ವಿಮರ್ಶೆಯನ್ನು ಮಾಡಿ ಉತ್ತರ ಕೊಡ್ತಾರೆ. ಯಾರು ಅಂತ ತಿಳಿದಿದ್ದೀರಿ ಶುಕಮುನಿಗಳನ್ನು? ಲೋಕದಲ್ಲಿ ಎಲ್ಲ ವಸ್ತುಗಳ ಬಗ್ಗೆ ಅವರಿಗೆ ಉಪೇಕ್ಷೆ ಇದೆ ನಿಜ, ಆದರೆ ಭಗವಂತನ ಗುಣಗಳ ಬಗ್ಗೆ ಅವರಿಗೆ ಉಪೇಕ್ಷೆ ಇಲ್ಲ. ಆದ್ದರಿಂದ ಅಧ್ಯಯನ ನಡೆದಿತು ಅಂತಂತಾರೆ. ಅಧ್ಯಯನ ನಡೆಸಲಿಕ್ಕೆ ಇದೇ ಪ್ರಧಾನವಾದ ಕಾರಣ. ಅಧ್ಯಯನ ಅನ್ನೋದು ಅವರಿಗೆ ಮಾಡಲಿಕ್ಕೆ ಕಾರಣ ಏನು? ಅಧ್ಯಾಪನಂ ಕೃತವಾನ್ ಅಧ್ಯಯನಂಚ ಕೃತವಾನ್. ಯಾಕೆ? ಭಗವಂತನ ಗುಣಗಳಲ್ಲಿ ಒಂದು ಶಕ್ತಿ ಇದೆ, ಅಯಸ್ಕಾಂತದ ಶಕ್ತಿ. ಲೋಕದ ಎಲ್ಲ ಐಹಿಕ ವಿಷಯಗಳನ್ನು ಬಿಟ್ಟವನನ್ನು ಭಗವಂತನ ಗುಣಗಳು, ಕಥೆ, ನಾಮ, ರೂಪ ಅವರನ್ನು ಅದು ತನ್ನಡೆಯಲ್ಲಿ ಆಕರ್ಷಣೆ ಮಾಡ್ತದಂತೆ. ಎಲ್ಲರನ್ನ ದೇವರ ಗುಣಗಳು ಆಕರ್ಷಣೆ ಮಾಡಲ್ಲ. ಮೊಬೈಲ್ ಎಲ್ಲರನ್ನ ಆಕರ್ಷಣೆ ಮಾಡ್ತದೆ, ಎಲ್ಲರನ್ನ ಆಕರ್ಷಣೆ. ಯಾಕಂದರೆ ಎಲ್ಲರನ್ನ ಕಮ್ಯುನಿಕೇಟ್ ಮಾಡಬೇಕು ಅನ್ನೋ ಭ್ರಮೆ ಹುಟ್ಕೊಂಡಿದೆ. ಬೇಕೋ ಬೇಡವೋ, ನಾನು ಅವ್ರನ್ನ ಮಾತಾಡಿಸ್ಬೇಕು, ನಾನು ಇವ್ರನ್ನ ಮಾತಾಡಿಸ್ಬೇಕು ಅಂತ. ಆದರೆ ಭಗವಂತನ ಗುಣಗಳು ಯಾರನ್ನು ಆಕರ್ಷಿಸ್ತಾವೆ ತಮ್ಮ ಬಳಿಯಲ್ಲಿ? ಯಾವುದೂ ಬೇಡ, ದೇವರೊಬ್ಬ ಸಾಕು ಅಂತ ಯಾರು ಅಂದ್ಕೊಂಡಿರ್ತಾನೋ ಅವನನ್ನು ಭಗವಂತನ ಗುಣ, ಕಥೆ ಅವು ಆಕರ್ಷಣೆ ಮಾಡಿಬಿಡ್ತಾವೆ. ಇವರಿಗೆ ಅದು ಆಕರ್ಷಣೆ ಆಯಿತು. ಯಾಕಂದರೆ ಎಲ್ಲ ಬಿಟ್ಟಿದ್ದೇ ಕಾರಣ. ಎಲ್ಲ ಬಿಟ್ಟವನಿಗೆ ದೇವ್ರ ಗಂಟು ಬೀಳ್ತಾನಂತೆ, ದೇವರನ್ನು ಬಿಟ್ಟವನಿಗೆ ಎಲ್ಲ ಗಂಟು ಬೀಳ್ತದಂತೆ. ಇದೇ ಅಂಶ ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಅಧ್ಯಯನ ಮಾಡಲಿಕ್ಕೆ ಕಾರಣ ಎಲ್ಲ ಪರಿತ್ಯಜಿಸಿ ಭಗವಂತ ಒಬ್ಬ ಸಾಕು ಅಂತ ಅವರ ಭಾವನೆ ಇತ್ತಲ್ಲ, ಅದೇ ಆಕರ್ಷಣೆ ಆಯಿತು. ಹಾಗಾಗಿ ಭಾಗವತದ ಅಧ್ಯಯನ ನಡೀತು ಅಂತ ಅದನ್ನು ಹೇಳ್ತಾರೆ. ಸರಿ, ಅಧ್ಯಾಪನ ಯಾಕೆ ಮಾಡಿದರು? ಜನಗಳ ಮೇಲಿರುವ ಕೃಪೆ ಅದೊಂದೇ ಅದ್ಭುತವಾದ ಕಾರಣ. ಪರೀಕ್ಷಿತ್ ರಾಜನ ಮೇಲೆ, ಸಜ್ಜನರ ಮೇಲಿರುವ ಕೃಪೆ ಇದು ನಿಜವಾದ ಕಾರಣ. ಇನ್ನೊಂದು, ಭಗವಂತನ ಗುಣಗಳ ಸ್ಮರಣೆ ಆಗ್ತದಲ್ಲ ಅನ್ನೋದು ಕಾರಣ. ಮನಸ್ಸು ಸದಾ ದೇವರ ಸ್ಮರಣೆಯಲ್ಲಿರಲಿಕ್ಕೆ ಅಧ್ಯಯನ ಹೇಗೋ ಅಧ್ಯಾಪನವೂ ಹಾಗೆ ಕಾರಣ. ಇಲ್ಲಿ ಭಾಗವತದ ಪ್ರವಚನ ನಾವು ಮಾಡಿದರೆ ಮತ್ತು ನೀವು ಕೇಳ್ತಿದ್ರೆ ಈ ಅಧ್ಯಾಪನ ಅಧ್ಯಯನದೊಳಗೆ ನಮ್ಮ ಮನಸ್ಸು ಭಗವಂತನ ಕಡೆಗೇ ಇರೋ ಹಾಗಾಗ್ತದೆ, ಬೇರೆ ಕಡೆಯಲ್ಲಿ ಹೋಗಲ್ಲ. ಈ ಕಾರಣದಿಂದಲೂ ಅಧ್ಯಾಪನವನ್ನು ಶುಕಮುನಿಗಳು ಮಾಡಿದ್ದು ಉಚಿತವೇ ಅಂತ ವಿವರಣೆ ಕೊಡ್ತಾರೆ. ಹಾಗಾಗಿ ಎಲ್ಲ ಪರಿತ್ಯಜಿಸಿದ ಪರಮ ವಿರಕ್ತರಾದರೂ ಶುಕಮುನಿಗಳು ಅಧ್ಯಯನ ಅಧ್ಯಾಪನ ಮಾಡಲಿಕ್ಕೆ ಈ ಕಾರಣಗಳನ್ನು ಇಲ್ಲಿ ಅನುಸಂಧಾನ ಮಾಡ್ತಾರೆ. ಹರೇರ್ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣ ಅಧ್ಯಗಾನ್ ಮಹದಾಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯಂ. ಇದು ನಮಗೆ ಕೊಟ್ಟ ಒಂದು ತಿಳುವಳಿಕೆ. ಈ ಅಂಶ ನಮ್ಮಿಂದ ಎಷ್ಟೆಷ್ಟು ಅಧ್ಯಯನ ನಡೀತದೆ, ಎಷ್ಟು ಅಧ್ಯಾಪನ ನಡೀತದೆ, ಅಷ್ಟು ನಮ್ಮ ಮನಸ್ಸು ಭಗವಂತನ ಗುಣಗಳ ಕಡೆಯಲ್ಲಿ ಹೋಗ್ತದೆ. ಸರ್ವವನ್ನು ಪರಿತ್ಯಜಿಸಬೇಕು ಅನ್ನೋ ಆಸೆ ಇದೆ, ಆದರೆ ಈಡೇರ್ತಾ ಇಲ್ಲಲ್ಲ. ಯಾಕೆ? ಅಧ್ಯಯನ ಅಧ್ಯಾಪನದ ಕೊರತೆ. ಅದು ನಡೀತು ಅಂದರೆ ತಾನಾಗೆ ಇದೆಲ್ಲ ನಮ್ಮ ಮನಸ್ಸು ಈ ಕಡೆಯಲ್ಲಿ ವಾಲ್ಯಕ್ಕೆ ಶುರು ಆಗ್ತದೆ. ಇದು ಶುಕಾಚಾರ್ಯರು ಲೋಕಕ್ಕೆ ಈ ವಿಷಯದಲ್ಲಿ ಸ್ಫೂರ್ತಿ ಅಂತ ತಿಳ್ಕೊಳ್ರಿ.
ಶುಕಮುನಿಗಳಿಂದ ಸೂತರಿಗೆ ಭಾಗವತ ಬಂತು. ಸೂತ ಪುರಾಣಿಕರು ಶೌನಕರಿಗೆ ಅದನ್ನು ಉಪದೇಶ ಮಾಡಿದರು. ಆ ಶೌನಕರ ಮೂಲಕ ಲೋಕದಲ್ಲಿ ಪ್ರಸಿದ್ಧಿಗೆ ಬಂತು ಅಂತ ಭಾಗವತದ ಆಗತಿಯನ್ನು ಅನುಸಂಧಾನ ಮಾಡಿಸಿದ್ದಾರೆ. ಇದು ಒಂದು ಪದ್ಧತಿ. ನಾರಾಯಣನಿಂದ ಭಾಗವತ ಹೇಗೆ ಬಂತು ಅಂತ ನೋಡೋ ಪದ್ಧತಿ ಇದು ಒಂದು. ಎರಡನೇದ್ದು, ಮತ್ತೊಂದು ರೀತಿಯಿಂದ ಭಾಗವತ ಭೂಮಿಗೆ ಬಂದಿದೆ. ವಿದುರ ಮೈತ್ರೇಯರನ್ನು ಭಾಗವತ ಹೇಳ್ರಿ ಅಂತ ಪ್ರಶ್ನಿಸಿದ. ಬೇಗ ಹೇಳ್ರಿ ಅಂತಂದ. ಬೇಗ ಹೇಳ್ರಿ ಅಂದಾಗ ಮೈತ್ರೇಯರಂತಾರೆ, ಕೇಳಿದ್ದೇ ಇದೆ ಹೇಳಿದ್ದೇ ಇದೆ, ಎಷ್ಟು ಸಲ ಕೇಳ್ತಿ ಅಂತ ಹೇಳಿದ್ರಂತೆ. ಹಾಗಲ್ಲ, ಕೇಳಿದ್ದೇ ಇದೆ ಹೇಳಿದ್ದೇ ಇದೆ ಅಂತ ಅನ್ನಬೇಡಿ. ಭಗವಂತನ ಕಥೆಗಳನ್ನು ವಿಶೇಷವಾಗಿ ಶ್ರವಣ ಮಾಡಬೇಕು. ಭಗವಂತನ ಧರ್ಮಗಳನ್ನು ತಿಳಿದುಕೊಳ್ಬೇಕು. ಅಷ್ಟು ಸುಲಭ ಸಾಧ್ಯವಲ್ಲ ಅದು. ಕೇಳಿದ್ದೇ ಇದೆ ಆದ್ದರಿಂದ ಹೇಳೋದಲ್ಲ, ಅದಕ್ಕೆ ಆದ ಅಧಿಕಾರಿಗಳಿರ್ತಾರೆ, ಅದಕ್ಕೆ ಅನುಗುಣವಾಗಿ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ. ಇಲ್ಲಿ ಆರಣ್ಯಕಾಚಾರ್ಯರು ಒಂದು ವಿಶೇಷತೆಯನ್ನು ತಿಳಿಸ್ತಾರೆ. ವಿದುರ ಮೈತ್ರೇಯರನ್ನು ಪ್ರಶ್ನಿಸಿದ್ದೇನೋ ನಿಜ, ಆದರೆ ಮೈತ್ರೇಯರು ಕೇಳಿದ್ದೇ ಇದೆ, ಏನು ಕೇಳ್ತಿ ಅದನ್ನು ಅಂತಂದ್ರಲ್ಲ, ಆವಾಗ ಅಲ್ಲಿ ವಿವರಣೆ ಕೊಡಬೇಕಾಗ್ತದೆ. ಹಾಗಾದರೆ ಹಿಂದೆ ಕೇಳಿದ್ದಕ್ಕಿಂತಲೂ ಬೇರೆದಿಲ್ಲಿದೆ ಅಂತ ಹೇಳಿದ ಹೊರತು ಮುಂದೆ ಹೇಳಲಿಕ್ಕಾಗಲ್ಲ. ಅದನ್ನು ಇಲ್ಲಿ ಒಂದು ವಿಶೇಷವಾಗಿ ಅನುಸಂಧಾನ ಮಾಡಿಸ್ತಾರೆ. ವಿದುರ ಮೈತ್ರೇಯರನ್ನು ಏನು ಹೇಳ್ರಿ ಅಂತ ಕೇಳ್ದ. 3 ಥರದ ಅಧಿಕಾರಿಗಳಿದ್ದಾರೆ. ಎ, ಬಿ, ಸಿ ಅಂತ ತಿಳ್ಕೊಳ್ಬೋದು. ಆರಣ್ಯಕಾಚಾರ್ಯ ಭಾಷೆಯಲ್ಲಿ ಮಹಾಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು, ಅಧಮ ಅಧಿಕಾರಿಗಳು ಅಂತ ಅವರು ವಿವರಣೆ ಮಾಡ್ತಾರೆ. ಈ ಮಹಾಧಿಕಾರಿಗಳಿಗೂ ಮಧ್ಯಮ ಮತ್ತು ಅಧಮಾಧಿಕಾರಿಗಳಿಗೂ ವಿಶೇಷತೆ ಏನು ಅನ್ನೋದನ್ನು ನಾವು ಅವರ ಬಗ್ಗೆ ತಿಳ್ಕೊಳ್ಳುವಾಗಲೇ ಅರ್ಥ ಆಗ್ತದೆ. ಯಾರು ಮಹಾಧಿಕಾರಿಗಳಿದ್ದಾರೆ ಅವರು ಏನು ಮಾಡ್ತಾರೆ? ಭಗವಂತನ ಗುಣಗಳನ್ನು ಚೆನ್ನಾಗಿ ತಿಳಿದುಕೊಂಡು ಪರಮಾನಂದ ಭರಿತರಾಗ್ತಾರೆ. ಮೋಕ್ಷವೂ ಕೊಟ್ಟರೂ ಭಗವಂತ, ಮೋಕ್ಷ ಬೇಡ ನಮಗೆ, ಅದರ ಬಗ್ಗೆ ನಮಗೆ ಆಸ್ಥೆ ಇಲ್ಲ, ನೀನು ಸಾಕು ಅಂತಂತಾರೆ. ಇವರೆಲ್ಲ ಮಹಾಧಿಕಾರಿಗಳು. ನೋಡಿ, ಮಹಾಧಿಕಾರಿಗಳ ಪರಿಚಯ ಚೆನ್ನಾಗಿರಬೇಕು. ಭಗವಂತನ ಗುಣಗಳನ್ನೇ ಯಾವಾಗಲೂ ಅನುಸಂಧಾನ ಮಾಡೋರು, ಅದರಿಂದ ಪರಮಾನಂದ ಭರಿತರಾಗ್ತಾರೆ. ಎ, ಬಿ, ಈ ಮಧ್ಯಮಾಧಿಕಾರಿಗಳಿದ್ದಾರೆ. ಮಹಾಭಾರತದಲ್ಲಿ ಥರಥರದ ವಿಷಯಗಳನ್ನು ಹೇಳಿದಾಗ ತಮ್ಮ ಬುದ್ಧಿಗೆ ಎಷ್ಟು ಸಾಧ್ಯವೋ 2-3 ವಿಷಯಗಳನ್ನು ಮಾತ್ರ ಅವರು ತಮ್ಮ ಬುದ್ಧಿಯಿಂದ ಗ್ರಹಿಸಿ, ಯಥಾಶಕ್ತಿ ಗ್ರಹಿಸಿ, ಕೆಲವು ಭಗವಂತನ ಗುಣಗಳನ್ನು ಸಾಕ್ಷಾತ್ತಾಗಿ ಅವಾಂತರ ತಾತ್ಪರ್ಯ ಮುಖೇನ ಪ್ರತಿಪಾದಿಸಿದ್ದನ್ನು ಅಂತೂ 2 ರೀತಿಯಾಗಿ ಎಲ್ಲ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗಲ್ಲ. ಆ ಭಗವಂತನ ಮತ್ತು ಅವನ ಭಕ್ತರ ಗುಣಗಣಗಳನ್ನು ಅನುವಾದ ಮಾಡ್ತಾ ಸಂತೋಷ ಪಡ್ಕೊಂಡು ಆನಂದ ಪಡ್ತಾ ಇರ್ತಾರಂತೆ. ಅವರಿಗೆ ಮಧ್ಯಮಾಧಿಕಾರಿಗಳು ಅಂತ ಹೆಸರಂತೆ. ಚೆನ್ನಾಗಿ ಅನುಸಂಧಾನ ಮಾಡಿರಬೇಕು ಈ ಮಧ್ಯಮಾಧಿಕಾರಿಗಳು ಯಾರು ಅಂತ. ಭಗವಂತನ ಎಲ್ಲ ಗುಣಗಳನ್ನು ತಿಳಿದುಕೊಳ್ಳೋ ಶಕ್ತಿ ಇವರಿಗೆ ಆಗಲ್ಲ. ಮತ್ತು ಮಹಾಭಾರತದಲ್ಲಿ ಹೇಳಿದ ಕೆಲವು ವಿಷಯಗಳನ್ನು ತಮ್ಮ ಬುದ್ಧಿಗೆ ಅನುಗುಣವಾಗಿ ತಿಳಿದುಕೊಳ್ತಾರೆ. ಭಗವಂತನ ಗುಣಗಳನ್ನು ಕೆಲವು ಸಾಕ್ಷಾತ್ತಾಗಿ, ಕೆಲವು ಪರಂಪರೆಯ ಅಂತೂ ಇಂತೂ ತಿಳಿದುಕೊಂಡು ಭಗವಂತನ ಭಕ್ತರು ಅವರ ಗುಣಗಾನವನ್ನು ಮಾಡ್ತಾ ಸಂತೋಷ ಪಟ್ಟುಕೊಂಡಿರ್ತಾರೆ, ಸಂತೋಷದಿಂದಲೇ ಇರ್ತಾರೆ. ಇವರು ಒಂದು ರೀತಿ ಅಧಿಕಾರಿಗಳು. 3ನೇವರಿದ್ದಾರೆ, ಅವರು ಯಥಾಶ್ರುತಗ್ರಾಹಿಗಳು ಅಂತ ಕರೆಸ್ಕೊಳ್ತಾರೆ. ಏನು ಹೇಳ್ತೇವೋ ಅಷ್ಟನ್ನು ಮಾತ್ರ ಅವರು ಗ್ರಾಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದಂತೆ. ಅವ್ರಿಗೇನಂತ ಕರೀತಾರೆ? ಯಥಾಶ್ರುತಗ್ರಾಹಿಗಳು.
ಹಿಂದಿನ ಅಧಿಕಾರಿಗಳು ಇಬ್ಬರಿದ್ದಾರಲ್ಲ ಅವರಷ್ಟು ಇವರಿಗೆ ಚಾಣಾಕ್ಷತೆ ಇರಲ್ಲ. ಹಾಗಾಗಿ ಇವರಿಗೆ ಮೇಲಿಂದ ಮೇಲೆ ವೈಷಯಿಕವಾದ ಈ ಸುಖಗಳನ್ನು ಮಹಾಭಾರತದಲ್ಲೆಲ್ಲ ಸಿಕ್ಕಾಪಟ್ಟೆ ಅನುವಾದ ಮಾಡಿದಾಗ ಬುದ್ಧಿ ಆ ಕಡೆಗೇ ಹೋಗ್ಲಿಕ್ಕೆ ಶುರು ಆಗ್ತದೆ, ಭಗವಂತನ ಗುಣ ತಿಳಿದುಕೊಳ್ಳಿಕ್ಕೆ ಆಗ್ತಿರೋದಿಲ್ಲ. ನೋಡಿ, ಭಾಗವತದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಬೇಕಾದ್ರೆ ಈ ಅಂತರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತಾರೆ. ಮಹಾಭಾರತದಲ್ಲಿ ಗ್ರಾಮ್ಯ ಸುಖವನ್ನು, ವೈಷಯಿಕ ಸುಖವನ್ನು ನಿರಂತರ ಅಲ್ಲಲ್ಲಿ ಹೇಳಿಬಿಡ್ತಾರೆ. ಬುದ್ಧಿ ಅದನ್ನು ಬೇರ್ಪಡಿಸ್ಕೊಳ್ಳಿಕ್ಕಾಗದೆ ಪ್ರತಿಬದ್ಧ ಆಗ್ತದೆ. ಹಾಗಾಗಿ ಹರಿಗುಣಗಳನ್ನು ಹೇಳ್ತಿದ್ರೂ ಅದರೊಳಗೆ ಪ್ರವೇಶ ಮಾಡ್ದಂಗೆ ಆಗಿಬಿಡ್ತದೆ. ಅಂಥವರಿಗೂ ಕೂಡ ಭಗವಂತನ ಗುಣಗಳ ತಿಳುವಳಿಕೆ ಬರಬೇಕೋ ಬೇಡವೋ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವಿದುರ ಮೈತ್ರೇಯರನ್ನು ಪ್ರಶ್ನಿಸಿದ್ನಂತೆ. ಮೈತ್ರೇಯರೇ, ಅಧಿಕಾರಿಗಳು ಮೂರ್ಖರ ಇದ್ದಾರೆ. ನೀವು ಮಹಾಭಾರತವನ್ನು ಹೇಳಿದಾಗಲೂ ಭಾಗವತ ಧರ್ಮಗಳ ಪರಿಚಯ ಮಾಡಿಕೊಳ್ಬಹುದು, ಆದರೆ ಕೊನೆಗೆ ಹೇಳಿದ ಮೂರನೇ ಅಧಿಕಾರಿ ಇದ್ದಾನಲ್ಲ, ಅವರಿಗೆ ಮಹಾಭಾರತದಿಂದ ಭಾಗವತ ಧರ್ಮ ತಿಳಿದುಕೊಳ್ಳಿಕ್ಕಾಗಲ್ಲ. ಆ ಕಾರಣದಿಂದ ಅಂಥವರಿಗೂ ಕೂಡ ಭಾಗವತ ಧರ್ಮದ ತಿಳುವಳಿಕೆ ಆಗಬೇಕು, ಅದನ್ನು ನೀವು ಹೇಳ್ರಿ ಅಂತ ಮೈತ್ರೇಯರನ್ನು ಕೇಳಿದ. ಇದು ಆರಣ್ಯಕಾಚಾರ್ಯರ ಒಂದು ಸಂಶೋಧಿತವಾದ ವಿಷಯ. ಹಾಗಾಗಿ ಭಾಗವತ ಸಾರೋದ್ಧಾರ ಶ್ರವಣ ಮಾಡುವಾಗ ಇದನ್ನು ನಾವು ಪಾಯಿಂಟ್ ಔಟ್ ಮಾಡಿಕೊಂಡು ಅನುಸಂಧಾನ ಮಾಡಬೇಕು. ಯಾರನ್ನ ಕುರಿತು ಭಾಗವತ ಹೊರಟಿದೆ ಇದು ಅರ್ಥ ಆಗಬೇಕು. ಇದನ್ನು ಇಲ್ಲಿ ಸ್ಪಷ್ಟಪಡಿಸಿ ವಿವರಣೆ ಕೊಟ್ಟರು. ಇದರಿಂದ ಕೆಲವರಿಗೇನು ಅನ್ನಿಸ್ತದೆ, ಹಾಗಾದರೆ ಭಾಗವತ ಎಷ್ಟೋ ಸಂದರ್ಭಗಳಲ್ಲಿ ದೇವತೆಗಳಿಗೂ ಅರ್ಥ ಆಗದೇ ಇರೋ ವಿಷಯಗಳನ್ನು ಹೇಳಿದೆ ಅಂತಿದೆಯಲ್ಲ. ಈಗ ತಾನೇ ಹೇಳಿದ್ರಿ ಮಂದಾಧಿಕಾರಿಗಳಿಗೆ ಹೇಳಿದ್ದಾರೆ ಅಂತ, ಯಥಾಶ್ರುತ ಗ್ರಾಹಿಗಳಿಗೋಸ್ಕರ ಹೇಳಿದ್ದಾರೆ. ಎರಡನ್ನು ಹೇಗೆ ಕೂಡಿಸ್ಕೊಳ್ಬೋದು ಅದಕ್ಕೂ ವಿವರಣೆ ಕೊಡ್ತಾರೆ. ಇಲ್ಲಿ ಹೇಳಿದ್ದು ದೇವದುರ್ಗಮವಾದ ಅರ್ಥಗಳನ್ನೂ ಭಾಗವತದಲ್ಲಿ ಹೇಳ್ತಾರೆ ನಿಜ, ಆದರೆ ಆಪಾತತಃ ಅಂದರೆ ಪ್ರಾಥಮಿಕವಾಗಿ ಭಾಗವತದಲ್ಲಿ ಪ್ರವೇಶ ಮಾಡ್ತಾ ಇರ್ತಾರಲ್ಲ, ಅಂಥ ಮಂದರಿಗೆ ಅನುಗ್ರಹ ಮಾಡಲಿಕ್ಕೆ ಎಲ್ಲ ವೇದ ಇತಿಹಾಸ ಬ್ರಹ್ಮಸೂತ್ರದ ಸಾರರೂಪವಾಗಿ ಇದನ್ನು ಹೇಳಿದ್ದಾರೆ ಅಂತ ತಿಳಿದುಕೊಳ್ಳೋದು ಸುಲಭ. ಮಹಾಭಾರತದಷ್ಟು ಕಷ್ಟ ಆಗಲ್ಲ, ಇದು ಸುಲಭ. ಈ ಅಭಿಪ್ರಾಯದಿಂದ ಇದನ್ನು ಮಂದಾಧಿಕಾರಿಕ ಅಂತ ಹೇಳಿದ್ದು. ಹಾಗಾಗಿ ಭಾಗವತ ಮಂದಾಧಿಕಾರಿಕನೂ ಹೌದು, ಬ್ರಹ್ಮಾದಿ ದೇವತಾ ಅಧಿಕಾರಿಕನೂ ಹೌದು ಅನ್ನುವ ಅಪೂರ್ವ ವಿಷಯವನ್ನು ಆರಣ್ಯಕಾಚಾರ್ಯರು ನಮ್ಮ ಮುಂದೆ ಅನುಸಂಧಾನ ಮಾಡಿಸ್ತಾರೆ. ಇದನ್ನು ಹೇಳಿದರೆ ಯಾಕೆ ಅಂದರೆ ನಾವು ಹೆಮ್ಮೆ ಪಡಬೇಕಂತ. ಯಾವ ಭಾಗವತ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ತನ್ನೆಡೆಯಲ್ಲಿ ಸೆಳೆಯೋ ಹಾಗೆ ಮಾಡಿ ಅನೇಕ ವಿಷಯಗಳನ್ನು ಒಳಗೊಂಡಿದೆಯೋ ಅಂಥ ಭಾಗವತ ನಮ್ಮಂಥ ಮಂದರಿಗೂ ಅರ್ಥ ಆಗ್ತಾ ಇದೆಯಲ್ಲ, ನಮಗೂ ಇಂತಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದೆಯಲ್ಲ, ನಾವು ದೇವರ ಗುಣಗಳನ್ನು ತಿಳಿದುಕೊಳ್ಳುವಂತೆ ಮಾಡ್ತಾ ಇದೆಯಲ್ಲ ಅಂತ ಸಂತೋಷ ಪಡಬೇಕಂತ. ಯಾವ ಗ್ರಂಥವೂ ಈ ಥರದ್ದು ಲೋಕದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪಠ್ಯಪುಸ್ತಕವೇ ಸಿಗಲಿಕ್ಕಿಲ್ಲ ನಿಮಗೆ. ಯಾವುದಾದ್ರೂ ಒಂದು ಪಠ್ಯಪುಸ್ತಕ ತೆಗೆದು ತೋರಿಸ್ರಿ ನೋಡೋಣ. ಇದು 8ನೇ ಕ್ಲಾಸಿಗೂ ಇದೇನೆ, ಡಿಗ್ರಿ ಓದುವಾಗಲೂ ಇದೇನೆ ಅಂತ ಅಂಥ ಪಠ್ಯಪುಸ್ತಕ ಯಾವುದಾದ್ರೂ ಇದೇನಾ? ಭಾಗವತ ಅಂಥ ಅದ್ಭುತವಾದ ಗ್ರಂಥ ಅಂತ ವಿವರಣೆ ಮಾಡಿದ್ದಾರೆ. ಹಾಗಾಗಿ ಇದು ಯಥಾಶ್ರುತ ಗ್ರಾಹಿಗಳಿಗೋಸ್ಕರ ರಚನೆ ಮಾಡಿದ ಭಾಗವತ, ಇದನ್ನು ನಮಗೆ ಅನುಸಂಧಾನ ಮಾಡಿಸ್ರಿ ಅಂತ ತಿಳಿಸಿದರು. ಇದು ಆಗತಿ ಪ್ರಕರಣದಲ್ಲಿ ಬಂದಂಥ ಒಂದು ಅಪೂರ್ವವಾದ ಅಂಶ. ಇನ್ನು ಮುಂದೆ ವಿದುರ ಮೈತ್ರೇಯರಿಂದ ವಿದುರನಿಗೆ ಬಂತು. ವಿದುರ ಕೇಳ್ದ, ಮೈತ್ರೇಯರೇ, ನೀವು ಭಾಗವತವನ್ನು ಯಾರಿಂದ ಅಧ್ಯಯನ ಮಾಡಿದ್ರಿ? ಅದೊಂದು ದೊಡ್ಡ ಪರಂಪರೆ, ಆ ಪ್ರವರ್ತಕರ ಸ್ಮರಣೆ ಮಾಡಿಸ್ಬೇಕು. ಅದನ್ನು ವಿವರಣೆ ಮಾಡ್ತಾರೆ. ನಾರಾಯಣ ಶೇಷದೇವರಿಗೆ ಭಾಗವತವನ್ನು ಉಪದೇಶ ಮಾಡಿದ. ಶೇಷ ಕೆಳಗಡೆಯಲ್ಲಿ ಪಾತಾಳದಲ್ಲಿದ್ದಾನೆ.
ಶೇಷದೇವರು ಸನತ್ಕುಮಾರರಿಗೆ ಭಾಗವತವನ್ನು ಉಪದೇಶ ಮಾಡಿದರು. ಸನತ್ಕುಮಾರರು ಸಾಂಖ್ಯಾಯನರಿಗೆ ಭಾಗವತವನ್ನು ಉಪದೇಶ ಮಾಡಿದರು. ಹಾಗಾಗಿ ಶೇಷ, ಸನತ್ಕುಮಾರ, ಸಾಂಖ್ಯಾಯನ ಇವರೆಲ್ಲ ಭಾಗವತದ ಪ್ರವರ್ತಕರು ಅಂತ ಅನುಸಂಧಾನ ಮಾಡಬೇಕು. ಸಾಂಖ್ಯಾಯನರು ಅದೇ ಭಾಗವತವನ್ನು ಪರಾಶರರಿಗೆ ಉಪದೇಶ ಮಾಡಿದರಂತೆ. ಪರಾಶರ ಋಷಿಗಳೇ ಮೈತ್ರೇಯರ ಗುರುಗಳು. ಪರಾಶರರು ಅಂದರೆ ಶಕ್ತಿ ಋಷಿಗಳ ಮಗ, ವಸಿಷ್ಠ ಋಷಿಗಳ ಮೊಮ್ಮಗ. ಒಂದು ಸಂದರ್ಭವನ್ನು ಹೇಳ್ತಾರೆ. ಪರಾಶರರಿಗೆ ಬಹಳ ಸಿಟ್ಟು ಬಂದಿತ್ತಂತೆ. ಕಾರಣ, ಅವರ ತಂದೆ ಶಕ್ತಿ ತಪಸ್ಸು ಮಾಡ್ತಾ ಕುಳಿತಾಗ ರಾಕ್ಷಸರು ಅವರನ್ನು ನುಂಗಿ ಹಾಕಿಬಿಟ್ರಂತೆ. ಅಪ್ಪನ್ನು ನುಂಗಿ ಹಾಕಿದರೆ ಯಾರಿಗೆ ಸಿಟ್ಟು ಬರಲ್ಲ, ನಮ್ಮಪ್ಪನ್ನು ನುಂಗುತ್ತಾರಲ್ಲ ಈ ರಾಕ್ಷಸರು ಅಂತ ಸಿಟ್ಟಾಗಿ ರಾಕ್ಷಸ ಕುಲವೇ ಇಲ್ಲದಂತೆ ಮಾಡ್ತೀನಿ ಅಂತ ಯಾಗ ಮಾಡ್ತಾ ಕೂತಿದ್ರಂತೆ ಪರಾಶರರು. ವಸಿಷ್ಠರು ಬಂದು ಪರಾಶರರನ್ನು ತಡೆದ್ರು. ಮೊಮ್ಮಗನಿಗೆ ಉಪದೇಶ ಮಾಡ್ತಾರೆ, ಇಂಥವೆಲ್ಲ ನೀನು ಮಾಡಬಾರ್ದು, ನಿನ್ನ ಕೆಲಸ ಅಲ್ಲ ಇದು ಅಂತಂದ್ರಂತೆ. ಅಜ್ಜ ಹೇಳಿದ ಮೇಲೆ ಮೊಮ್ಮಗ ಕುಲನಾಶದ ಪ್ರಯತ್ನ ಬಿಟ್ಬಿಟ್ಟ. ಆಗ ಪುಲಸ್ತ್ಯರಿಗೆ ಬಹಳ ಸಂತೋಷ ಆಯಿತು. ಪುಲಸ್ತ್ಯರ ವಂಶ ದೈತ್ಯರ ವಂಶ, ಅದು ನಿಂತೋಗ್ತಿತ್ತು. ವಸಿಷ್ಠರು ಉಪದೇಶದಿಂದ ಪರಾಶರರು ಯಜ್ಞದಿಂದ ನಿವೃತ್ತರಾದರಲ್ಲ ಅಂತ ಪರಾಶರರ ಮೇಲೆ ಪುಲಸ್ತ್ಯರು ಸಂತೋಷದಿಂದ ವರ ಕೊಟ್ರಂತೆ. ಪರಾಶರ, ಅಂತೂ ನನ್ನ ಸಂತತಿ ನಾಶ ಮಾಡದಂತೆ ಮಾಡಿದಿ, ನಿನಗೆ ವರ ಕೊಡ್ತೇನೆ, ನೀನು ಪುರಾಣ ಪ್ರವರ್ತಕನಾಗುವುದು. ಪುಲಸ್ತ್ಯರ ವರದಿಂದ ಪರಾಶರರು ಪುರಾಣ ಪ್ರವರ್ತಕರಾಗಿದ್ದಾರೆ. ಈ ವಿಷಯ ಮಹಾಭಾರತದ ಆದಿಪರ್ವದಲ್ಲಿ ಬರ್ತದೆ. ಅದನ್ನು ಆರಣ್ಯಕಾಚಾರ್ಯ ಇಲ್ಲಿ ಸಂಗ್ರಹಿಸಿ ಕಥೆಯನ್ನು ಹೇಳಿ ಪರಾಶರರು ಪುರಾಣ ಪ್ರವರ್ತಕರಾದದ್ದು ಈ ಕಾರಣದಿಂದ ಅಂತ ವಿವರಣೆ ಮಾಡ್ತಾರೆ. ನೋಡಿ ಎಂಥೆಂಥ ಘಟನೆಗಳು ನಡೆದಿದ್ದಾವೆ ಹಿಂದೆ. ಆ ಪುರಾಣಗಳಲ್ಲಿ ಭಾಗವತ ಪ್ರವರ್ತಕರಾಗ್ತೇನೆ ಅಂತ ಸಾಂಖ್ಯಾಯನರಿಂದ ಉಪದೇಶ ಪಡೆದರು. ಹೀಗಾಗಿ ಸಾಂಖ್ಯಾಯನರೇ ಗುರುಗಳು, ಪರಾಶರರು ಅವರ ಶಿಷ್ಯರಾದರು. ಪರಾಶರರಿಗೂ ಉಪದೇಶ ಆಯಿತು, ಬೃಹಸ್ಪತ್ಯಾಚಾರ್ಯರಿಗೂ ಕೂಡ ಸಾಂಖ್ಯಾಯನರಿಂದ ಉಪದೇಶ ಆಯಿತು ಭಾಗವತ. ಸಾಂಖ್ಯಾಯನರಿಂದ ಭಾಗವತ ಪಡೆದ ಪರಾಶರರು ಗುರುಕುಲ ತೆಗೆದರು. ಆ ಗುರುಕುಲದಲ್ಲಿ ತಮ್ಮ ಮಗ ವೇದವ್ಯಾಸ ಹಾಗೆ ಮೈತ್ರೇಯರು ಇದ್ರಂತೆ. ಮೈತ್ರೇಯರಿಗೆ ಉಪದೇಶ ಆದಂಥ ಭಾಗವತ ಸಾಂಖ್ಯಾಯನರಿಂದ ಬಂದದ್ದು ಈಗ ವಿದುರನಿಗೆ ಬರ್ತಾ ಇದೆ ಅಂತ ವಿವರಣೆಯನ್ನು ಮಾಡ್ತಾರೆ. ಇದು ಭಾಗವತದ ಆಗತಿ ಪ್ರಕರಣ. ಈ ಮೊದಲನೇ ಪ್ರಕರಣವನ್ನು ಚೆನ್ನಾಗಿ ಅನುಷ್ಠಾನಕ್ಕೆ ತರಬೇಕು, ಅನುಸಂಧಾನ ಮಾಡಬೇಕು. ಈ ಪ್ರಕರಣದಲ್ಲಿ ವಿಶೇಷ ಏನು ಅಂದರೆ, ಮುಂದೆ ಭಾಗವತದ 30 ಧರ್ಮಗಳನ್ನು ಹೇಳ್ತಾರೆ. 30 ಧರ್ಮಗಳಲ್ಲಿ ಸ್ಮರಣ ಅನ್ನೋದು ಒಂದು ಭಾಗವತದ ಧರ್ಮ. ಶ್ರವಣ, ಸ್ಮರಣ, ಧ್ಯಾನ ಇವೆಲ್ಲ ಭಾಗವತದ ಧರ್ಮಗಳು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇ ಪ್ರಕರಣ ಸ್ಮರಣ ಅನ್ನುವ ಭಾಗವತ ಧರ್ಮವನ್ನು ವಿಶೇಷವಾಗಿ ಸೂಚನೆ ಮಾಡ್ತದೆ. ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಮೇವ ಚ ದಾಕ್ಷಾಯಣೀಂ ಧರ್ಮಪತ್ನೀಂ ಸೋಮಕಶ್ಯಪಯೋರಪಿ ಗಂಗಾಂ ಸರಸ್ವತೀಂ ನಂದಾಂ ಕಾಳಿಂದೀಂ ಸಿತವಾರಣಾಂ ಧ್ರುವಂ ಬ್ರಹ್ಮರ್ಷೀನ್ ಸಪ್ತ ಪುಣ್ಯಲೋಕಾಶ್ಚ ಮಾನವಾನ್. ಇದುವರೆಗೂ ನಾನು ನೋಡಿದ ಈ ಶ್ಲೋಕ ಭಾಗವತದ್ದೇ. ಅದನ್ನು ಸಂಗ್ರಹಿಸಿ ಇವರನ್ನೆಲ್ಲ ದಿನಾ ಸ್ಮರಣೆ ಮಾಡಬೇಕು. ನಾವು ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇವರೆಲ್ಲರ ಸ್ಮರಣೆ ನಮ್ಮಿಂದ ನಡೀಬೇಕು. ಉತ್ಥಾಯ ಅಪರರಾತ್ರಾಂತೆ ಪ್ರಯಾತ ಸುಸಮಾಹಿತಾ, ಅದರಿಂದ ಪಾಪ ಕಳೆದುಕೊಳ್ತೇವೆ ಅಂತ ಸ್ಮರಣ ಅನ್ನೋ ಭಾಗವತದ ಧರ್ಮ ಈ ಪ್ರಕರಣದಲ್ಲಿ ನಮಗೆ ಸೂಚಿತ ಆಯಿತು ಅಂತ ತಿಳಿಸಿದ್ದಾರೆ. ನೋಡಿ, ಅಂತೂ ಭಾಗವತ ಹೇಗೆ ಬೆಳೆದು ಬಂತು ಅನ್ನೋದನ್ನು ನಾವು ಅನುಸಂಧಾನ ಮಾಡಿದ್ವಿ. ಎರಡನೇ ಪ್ರಕರಣ ರಾಜವಿರಾಗ ಪ್ರಕರಣ ಅಂತ. ಭಾಗವತ ಪ್ರವರ್ತಕರು ಯಾರು ಅಂತ ತಿಳಿದ ಮೇಲೆ ಮಧ್ಯದಲ್ಲಿ ಶುಕಾಚಾರ್ಯರು ಭಾಗವತವನ್ನು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದರು ಅಂತ ಹಿಂದೆ ಬಂತು.
ಅಲ್ಲಿ ಬರುವ ಪ್ರಶ್ನೆ, ಒಬ್ಬ ರಾಜನಾಗಿ ತನ್ನ ಎಲ್ಲ ಸಾಮ್ರಾಜ್ಯವನ್ನು ಬಿಟ್ಟು, ಜೀವಿತಾಶೆಯನ್ನು ಬಿಟ್ಟು ಗಂಗಾ ತೀರದಲ್ಲಿ ನಿರಶನ ವ್ರತ ಮಾಡ್ತಾ ಭಾಗವತ ಕೇಳ್ದ ಅಂದರೆ ಎಲ್ಲರಿಗೆ ಪ್ರಶ್ನೆ ಬರ್ತದೆ. ಮಹಾ ಸಾಮ್ರಾಜ್ಯವನ್ನು ಪರಿತ್ಯಜಿಸೋದು, ಜೀವಿತದ ಆಶೆಯನ್ನು ಪರಿತ್ಯಜಿಸೋದು ಅಷ್ಟು ಸುಲಭನಾ? ಕಾರಣ ಇಲ್ಲದೆ ಆಗ್ತದ ಇದೆಲ್ಲ? ಮಹಾ ಸಾಮ್ರಾಜ್ಯವನ್ನು ಪರಿತ್ಯಜಿಸ್ತಾ ಅಂತಂದಾಗ ಸಹಜವಾಗಿ ಬುದ್ಧಿಯಲ್ಲಿ ಓಡೋದೇನು ಅಂದರೆ, ಬೇರೆ ಯಾರೋ ರಾಜರು ಬಂದು ಇವನನ್ನು ಸೋಲಿಸಿ ರಾಜ್ಯವನ್ನು ಅಪಹರಿಸಿಬಿಟ್ರ ಹೇಗೆ? ಈ ಪರೀಕ್ಷಿತ್ ತನ್ನ ಕುಟುಂಬ ಲೋಲುಪನಾಗಿ ಎಲ್ಲವನ್ನೂ ಕಳೆದುಕೊಂಡು ಅಪಕೀರ್ತಿ ಬಂತು ಅಂತ, ನಾಚಿಗೇಡಿನ ಕೆಲಸ ಆಗೋಯ್ತು ಅಂತೇನಾದರೂ ಬನ್ನ ಹೇಗೆ? ಕೆಲವರಿಗೆ ಅಭಾವ ವೈರಾಗ್ಯ ಅಂತ ಹೇಳು ಬರ್ತಿರ್ತದಲ್ಲ, ಅಭಾವ ವೈರಾಗ್ಯ ಅಂತ. ಮಾಡಬಾರ್ದು ಕೆಲಸ ಮಾಡಿರ್ತಾರೆ, ಎಲ್ಲ ಕಳೆದು ಹೋಗಿರ್ತದೆ, ಕೈ ತಪ್ಪಿ ಹೋಗಿರ್ತದೆ, ಅಥವಾ ಮುಟ್ಟುಗೋಲು ಹಾಕ್ಕೊಂಡಿರ್ತಾರೆ, ಇನ್ನೇನೋ ಆಗಿರ್ತದೆ. ಆವಾಗಲೂ ಕೂಡ ವೈರಾಗ್ಯದ ವೇಷ ಹಾಕ್ಕೊಂಡು ಬಂದಿರ್ತಾರೆ. ಯಾಕ್ರಿ, ಏನು ಮತ್ತು ನೀವೆಲ್ಲ ಹೇಗಿದ್ರಲ್ಲ, ಹೀಗೆ ಯಾಕಾದ್ರಿ ಅಂತ ಕೇಳಿದ ಕೂಡಲೇ ಇಲ್ಲ ನಾವೆಲ್ಲ ಬಿಟ್ಟು ವಿರಕ್ತರಾಗಿದ್ದೇವೆ ಅಂತ ಇರ್ತಾರೆ. ಅದು ವೈರಾಗ್ಯ ಅಲ್ಲದು, ಅದು ಶಬ್ದದಿಂದ ಅಷ್ಟೇ ವೈರಾಗ್ಯ. ಪರೀಕ್ಷಿತನಂಥ ರಾಜನಿಗೆ ಈ ರೀತಿ ಆಗಲಿಕ್ಕೆ ಏನಾದರೂ ಕಾರಣ ಇರಬೇಕಲ್ಲ ಅಂದಾಗ ಈ ಎರಡು ಪ್ರಶ್ನೆಗಳು ಮುಂದೆ ಬಂತು. ಇದಕ್ಕೆ ಉತ್ತರ ಕೊಡ್ತಾ ಅರಣ್ಯಕಾಚಾರ್ಯರು ತಾವೇ ಮಾಡ್ಕೊಂಡು ಪ್ರಶ್ನೆಗೆ ಉತ್ತರ ಹೇಳ್ತಾರೆ. ಮಹಾ ಸಾಮ್ರಾಜ್ಯ, ಜೀವಿತದ ಆಶೆ ಎರಡನ್ನೂ ಪರಿತ್ಯಜಿಸೋದ್ರ ಹಿಂದೆ ಅವನಿಗೆ ಅವನದೇ ಆದ ಪ್ರಾರಬ್ಧ ಕರ್ಮ ಹಾಗೂ ವಿಪ್ರಶಾಪ ಅನ್ನೋದು ನಿಮಿತ್ತ ಮಾತ್ರ ಆಗಿತ್ತು ಅಂತ ವಿವರಣೆ ಕೊಡ್ತಾರೆ. ಹೊರತು ನಾವು ನೀವು ತಿಳಿದಂತೆ ಇನ್ನೊಬ್ಬ ರಾಜ ಇವನ ಮೇಲೆ ಆಕ್ರಮಣ ಮಾಡಿ ಇವನನ್ನು ಸೋಲಿಸಿದ್ದೂ ಅಲ್ಲ, ಇವನೇ ಕುಟುಂಬ ಲೋಲುಪನಾಗಿ ಮಾಡಬಾರ್ದ ಕೆಲಸ ಮಾಡಿಬಿಟ್ಟೆ ಅಂತ ರಾಜ್ಯ ಅಪಹರಣ ಆದಾಗ ಲಜ್ಜೆಗೇಡಾಗಿ ಅಪಕೀರ್ತಿ ಬಂದು ಈ ರೀತಿ ವೈರಾಗ್ಯ ಬಂತು ಅಂತ ಹೇಳು ಅಲ್ಲ ಅಂತಾರೆ. ನೋಡಿ, ಇದು ರಾಜನ ವೈರಾಗ್ಯದ ವಿವರಣೆ ಕೊಡೋದು ಈ ಪ್ರಕರಣದಲ್ಲಿ. ಯಾಕಲ್ಲ ಹೀಗೆ? ಈ ರಾಜ ಅಖಂಡ ಭೂಮಂಡಲದ ಅಧಿಪತಿಯಾಗಿದ್ದ ಮತ್ತು ಮಹಾಭಾಗವತನಾಗಿದ್ದ. ಈ ಎರಡು ಕಾರಣದಿಂದ ಹಿಂದೆ ಹೇಳಿದಂತೆ ಇವನಿಗೆ ರಾಜ್ಯತ್ಯಾಗ, ಜೀವಿತಾಶೆಯ ತ್ಯಾಗವನ್ನು ಹೇಳಲಿಕ್ಕೆ ಬರಲ್ಲ ಅಂತಾರೆ. ಅಖಂಡ ಭೂಮಂಡಲದ ಅಧಿಪತಿಯಾದವನು ಯಾವ ರಾಜರಿಂದ ಸೋಲಿಗೆ ಶರಣಾಗಲಿಕ್ಕೆ ಸಾಧ್ಯ? ಮಹಾಭಾಗವತನಾದವನು ಕುಟುಂಬ ಲೋಲುಪನಾಗಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ಯೋಚಿಸಬೇಕಾದ್ರೆ ನಮ್ಮೊಳಗೊಂದು ಭಾವವನ್ನು ಮೂಡಿಸ್ತಾರೆ ಅರಣ್ಯಕಾಚಾರ್ಯ. ಅಖಂಡ ಭೂಮಂಡಲದ ಅಧಿಪತಿಯಾಗಿದ್ದ, ಮಹಾಭಾಗವತನಾಗಿದ್ದ ಅನ್ನಲಿಕ್ಕೆ ಏನು ಆಧಾರ? ಅದಕ್ಕೆ ಭಾಗವತದಲ್ಲಿ ಹೇಳಿದ ಕಲಿನಿಗ್ರಹದ ಕಥೆನೇ ಆಧಾರ ಅಂತ ವಿವರಣೆ ಮಾಡ್ತಾರೆ. ಆ ಕಲಿನಿಗ್ರಹದ ಕಥೆಯನ್ನು ನೀವು ಶ್ರವಣ ಮಾಡಿರಿ, ಕಲಿದೋಷವೂ ದೂರ ಆಗ್ತದೆ, ಪರೀಕ್ಷಿತ್ ರಾಜ ಅಖಂಡ ಭೂಮಂಡಲದ ಅಧಿಪತಿ ಆಗಿದ್ದ ಅನ್ನೋದೂ ಗೊತ್ತಾಗ್ತದೆ, ಸಿದ್ಧವಾಗ್ತದೆ, ಮಹಾಭಾಗವತನಾಗಿದ್ದ ಅನ್ನೋದು ಸಿದ್ಧವಾಗ್ತದೆ. ಇದು ಆರಣ್ಯಕಾಚಾರ್ಯರು ಕೊಡುವ ದೃಷ್ಟಿಕೋನ. ಭಾಗವತವನ್ನು ಹೇಗೆ ನೋಡಬೇಕು ಅಂತನ್ಲಿಕ್ಕೆ ಇದೊಂದು ಮಾರ್ಗದರ್ಶಕ ಗ್ರಂಥ. ಉದ್ದಕ್ಕೆ ಭಾಗವತ ಕೇಳಿರ್ತೀವಿ, ಆದರೆ ಅದನ್ನು ನೋಡುವ ದೃಷ್ಟಿ ಇದಿರಲಿ ಅಂತ ನಮಗಿಲ್ಲಿ ಹೇಳಿಕೊಡ್ತಾರೆ. ಕಲಿನಿಗ್ರಹದ ಕಥೆಯನ್ನು ಕೂಡ ಬಹಳ ವಿಸ್ತೃತವಾಗಿ ಅದನ್ನು ತಮ್ಮದೇ ಶೈಲಿಯಲ್ಲಿ ನಿರೂಪಿಸಿಕೊಡ್ತಾರೆ. ಅಖಂಡ ಭೂಮಂಡಲದ ಅಧಿಪತಿ ಹಾಗೂ ಮಹಾಭಾಗವತ ಅನ್ನೋದನ್ನು ನಿರೂಪಿಸುವಾಗ ಈ ವಿಷಯಗಳನ್ನು ಹೇಗೆ ತಿಳಿಬೇಕು ಅಂತ ಹೇಳಿಕೊಡ್ತಾರೆ. ರಾಜ ಪರೀಕ್ಷಿತನಿಗೆ ಒಬ್ಬ ದೂತ ಬಂದು ಹೇಳ್ದ, ನಿನ್ನ ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಅಂತ. ಆ ವಾರ್ತೆ ಕೇಳಿದ ಕೂಡಲೇ ಬಹಳ ಮನಸ್ಸಿಗೆ ಬೇಸರ ಆಯಿತು, ಕಿವಿ ಚುಚ್ಚಿದಾಗಾಯಿತು. ಕೆಲವು ವಾರ್ತೆಗಳನ್ನು ಕೇಳಬಾರ್ದು, ಕೇಳಿದ ಕೂಡಲೇ ಮನಸ್ಸಿಗೆ ಹಿಂಸೆ ಆಗ್ತದೆ. ಎಲ್ಲ ವಾರ್ತೆಗಳು ಮನಸ್ಸಿಗೆ ಸಂತೋಷ ಕೊಡಲ್ಲ.
ನಮ್ಮ ದೇಶದೊಳಗೆ ಯಾವುದೋ ಒಂದು ಪ್ರದೇಶದಲ್ಲಿ 30 ಜನರಿಗೆ ಹೀಗೆ ದಾಳಿಯಾಗಿದೆ ಅಂದ್ಕೊಳ್ಳೆ ಮನಸ್ಸಿಗೆ ಹಿಂಸೆ ಆಯಿತೋ ಇಲ್ಲೋ? ಮೊನ್ನೆ 30 ಜನರ ಮೇಲೆ ದಾಳಿ ಮಾಡಿದ್ದಾರೆ ಅಂದರೆ ಹಿಂಸೆ ಆಗದೇ ಇರ್ತದ ಪ್ರಯಾಣಿಕರ ಮೇಲೆ? ಇದೇ ಹೀಗೆ ಅಂದರೆ ಇನ್ನು ಧರ್ಮರಾಜನ ರಾಜ್ಯವನ್ನು ಆಳ್ತಾ ಇದ್ದಾಗ ಪರೀಕ್ಷಿತ್ ರಾಜನಿಗೆ ಕಲಿಯ ಪ್ರವೇಶ ಆಗಿದೆ ನಿನ್ನ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಹೇಗಾಗಿರಬೇಡ ಮನಸ್ಸಿಗೆ? ಆ ವಿಷಯ ಕೇಳಿದ ಕೂಡಲೇ ಯುದ್ಧ ಮಾಡ್ತೇನೆ, ಕಲಿಯನ್ನೇ ಇಲ್ಲ ಅನ್ನಿಸ್ತೇನೆ, ಕೊಂದೇ ಹಾಕ್ತೇನೆ ಅಂತ ಕೂಡಲೇ ಧನುಸ್ಸನ್ನು ಎತ್ತುಕೊಂಡು ಎಲ್ಲಿದ್ದಾನೆ ನೋಡೇ ಬಿಡ್ತೇನೆ ಕಲಿ ಅಂತ ಆ ಪರೀಕ್ಷಿತ್ ರಾಜ ಅಲ್ಲಿಂದ ಹೊರಟ, ರಾಜ್ಯದಿಂದ ಹಸ್ತಿನಾವತಿಯಿಂದ ಹೊರಟ. ಭದ್ರಾಶ್ವ, ಕೇತುಮಾಲ, ಉತ್ತರ ಕುರುಖಂಡ, ಭರತಖಂಡ, ಕಿಂಪುರುಷ ಖಂಡ ಎಲ್ಲೆಡೆಯಲ್ಲಿ ಸಂಚಾರ ಮಾಡ್ತಾ ಬಂದ. ಎಲ್ಲೆಡೆಯಲ್ಲಿ ಕೃಷ್ಣನ ಗುಣಗಾನ ಮಾಡ್ತಾ ಇದ್ದರು, ಪಾಂಡವರ ಗುಣಗಾನ ಮಾಡ್ತಾ ಇದ್ದರು, ಪರೀಕ್ಷಿತನನ್ನು ಆದರ ಮಾಡ್ತಾ ಇದ್ದರು. ಎಲ್ಲೂ ಕಲಿ ಕಾಣ್ತಾ ಇಲ್ಲ. ಇದೇ ಅವನಿಗೆ ಕಂಡ ದೃಶ್ಯ. ಕಲಿ ಕಾಣಲಿಲ್ಲ, ಇದು ಕಂಡಿತು. ಆಗ ಪರೀಕ್ಷಿತ್ ರಾಜನ ಕಿವಿಯಲ್ಲಿ ಕೃಷ್ಣನ ಗುಣಗಾನ ಕೇಳಿದಾಗ ಸಂತೋಷ ಆಗ್ತಾ ಇತ್ತಂತೆ. ಅರೆ, ನಾನು ಕಲಿ ಇದ್ದಾನೆ ಅಂತ ಹುಡುಕ್ಲಿಕ್ಕೆ ಬಂದರೆ ಕೃಷ್ಣ ಇದ್ದಾನಲ್ಲ ಅಂತ. ಇದು ನೋಡಿ ಪರೀಕ್ಷಿತನ ಆಡಳಿತದಲ್ಲಿ ಅವನು ಕಣ್ಣಾರೆ ಕಂಡದ್ದು, ಅನುಭವಿಸಿದ್ದು. ಯಾರ್ಯಾರು ಕೃಷ್ಣನ ಗುಣಗಾನ ಮಾಡ್ತಿದ್ರೋ ಅವರಿಗೆಲ್ಲ ಆಭರಣ ತೆಗೆದು ಕೊಡ್ತಿದ್ದಂತೆ ಉಡುಗೊರೆಯಾಗಿ. ಕೃಷ್ಣನ ಕಥೆ ಕೇಳಿಸಿದ್ರಲ್ಲ, ದೇವರ ಕಥೆ ಕೇಳಿಸಿದ್ರಲ್ಲ ನನ್ನ ಕಿವಿಗೆ ಅಂತ ಆಭರಣ ತೆಗೆದು ಕೊಡ್ತಾಯಿದ್ರು. ಸಂತೋಷ ಪಡ್ತಾ ಇದ್ದ. ಹೀಗೆ ಮಾಡಿಕೊಂಡು ಬಂದಂಥ ರಾಜ ಎಲ್ಲೂ ಕಲಿ ಕಾಣ್ತಿಲ್ಲಲ್ಲ ಇನ್ನು ಅಂತ ದಿಗ್ವಿಜಯ ಮುಗಿಸ್ಕೊಂಡು ತನ್ನ ಊರಿನ ಕಡೆಗೆ ಬರ್ತಾ ಇರುವಾಗ ಗಂಗಾ ನದಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಹರಿಯುವ ಒಂದು ಸ್ಥಳ. ಅಲ್ಲಿ ಪರೀಕ್ಷಿತ್ ರಾಜನಿಗೆ ಒಂದು ಆಶ್ಚರ್ಯ ಕಾದಿತ್ತು ಅಂತ ಹೇಳ್ತಾರೆ. ಏನು ಆಶ್ಚರ್ಯ ಕಾದದ್ದಲ್ಲಿ ಪರೀಕ್ಷಿತನಿಗೆ? ಒಂದು ದೃಶ್ಯ ಕಂಡಿತು. ಕರು ಇಲ್ಲದ ಆಕಳ ಹಾಗೂ ಒಂದು ಎತ್ತು, ಅಲ್ಲಿ ಒಬ್ಬ ರಾಜನ ವೇಷ ಹಾಕ್ಕೊಂಡಂಥ ಕಟಕ ಕೈಯಲ್ಲಿ ಆಯುಧ ಧರಿಸಿ ನಿಂತಿದ್ದ. ಎತ್ತು 3 ಕಾಲು ಕತ್ತರಿಸಿ ಒಂದು ಕಾಲಿನ ಮೇಲೆ ಜೋತಾಡ್ತಾ ಇದ್ದದ್ದು ನೋಡಿದ. ಕರು ಇಲ್ಲದ ಆಕಳ ತಲೆ ಕೆಳಗೆ ಹಾಕ್ಕೊಂಡು ದುಃಖ ಪಡ್ತಾ ಇರೋ ದೃಶ್ಯ ಕಣ್ಣಿಗೆ ಬಿದ್ದಿದೆ. ಕೈಯಲ್ಲಿ ಆಯುಧ ಹಿಡ್ಕೊಂಡು ಆ 3 ಕಾಲು ಕತ್ತರಿಸಿದ್ದೇನೆ, ಇನ್ನೊಂದು ಕಾಲು ಕತ್ತರಿಸಿಬಿಡೋಣ ಅಂತ ನಿಂತದ್ದು ಕಂಡಿತು. ಇದೆಲ್ಲ ನೋಡಿದಾಗ ಸ್ಪಷ್ಟವಾಗಿ ಇದ್ಲೇ ಕಲಿ ಇದ್ದಾನೆ ಅಂತ ಕೂಡಲೇ ಅನ್ನಿಸಲಿಲ್ಲ ಅವನಿಗೆ. ಆದರೆ ಅವನ ಬುದ್ಧಿವಂತಿಕೆಗೆ ಸ್ವಲ್ಪ ಆಲೋಚನೆ ಮಾಡಿದ ಕೂಡಲೇ ಇಲ್ಲೇ ಇದ್ದಾನೆ ಕಲಿ ಅಂತ ಅವನು ಪತ್ತೆ ಹಚ್ಚಿದ. ಹ್ಯಾಕ್ ಪತ್ತೆ ಹಚ್ಚಿದ ಅನ್ನೋದನ್ನು ವಿವರಣೆ ಮಾಡ್ತಾರೆ ಆರಣ್ಯಕಾಚಾರ್ಯರು. ಅದು ಕೂಡ ಆರಣ್ಯಕಾಚಾರ್ಯರ ಒಂದು ವೈಶಿಷ್ಟ್ಯ. ಪ್ರತಿ ಭಾಗವತದಲ್ಲಿ ಬರುವ ಅಂಶಗಳನ್ನು ತಮ್ಮ ಈ ಗ್ರಂಥದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಅದನ್ನು ಸಂಗ್ರಹಿಸಿ ಅನುಸಂಧಾನ ಮಾಡಿಸ್ತಾರೆ. ಆ ಸಂದರ್ಭದೊಳಗೆ ಆತ ಅದನ್ನು ಕಂಡುಕೊಂಡದ್ದು ಹೇಗೆ? ಬಹಳ ಪ್ರಸಿದ್ಧವಾದ ಕಥೆ. ಎತ್ತು ಅಂದರೆ ಧರ್ಮ, ಆಕಳ ಅಂದರೆ ಭೂಮಿ, ರಾಜನಂತೆ ವೇಷ ಹಾಕ್ಕೊಂಡು ನಿಂತ ವೃಷಾಳ ಅಂದರೆ ಅವನೇ ಕಲಿ. ಹಾಗಾಗಿ ಕಲಿ ಅವನು ಕಟಕ. ಈ ಧರ್ಮದ ಪಾದಗಳು 4, ಅದರಲ್ಲಿ ಒಂದನ್ನು ಕತ್ತರಿಸಬೇಕು ಅಂತ ನಿಂತಿದ್ದಾನೆ, 3 ಈಗಾಗಲೇ ಕತ್ತರಿಸಿದ್ದಾನೆ ಅಂತ ವಿವರಣೆ ಕೊಡ್ತೇವೆ. ಅದನ್ನು ಮತ್ತಷ್ಟು ಸ್ಪಷ್ಟೀಕರಣ ಕೊಡ್ತಾರೆ. ಧರ್ಮ ಅಧರ್ಮಗಳಲ್ಲಿ ಅಧರ್ಮದ ಕಾಲುಗಳನ್ನು ಕತ್ತರಿಸೋದು ಅಂದರೆ ಏನು ಅರ್ಥ? ಧರ್ಮದ ಕಾಲುಗಳನ್ನು ಕತ್ತರಿಸೋದು ಅಂದರೆ ಏನು ಅರ್ಥ? ಅದನ್ನು ಕಲ್ಪನೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ವಿವರಣೆ ಮಾಡ್ತಾರೆ. ಇವತ್ತು ಸಮಯ ಹೆಚ್ಚಾಗಿದೆ, ಆದ್ದರಿಂದ ಈ 2ನೆಯ ಈ ಪ್ರಕರಣಕ್ಕೆ ಅನುಗುಣವಾಗಿ ನಾವು ಅನುಸಂಧಾನ ಮಾಡಿಸಿದ್ದನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ದಿವಸನೂ ಇದೇ ಸಮಯಕ್ಕೆ ಸರಿಯಾಗಿ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.